ಮಿನಿಮಮ್ ಒಂದು 3 ವರ್ಷದಿಂದ ಅವರು ಬೆಡ್ ರಿಟರ್ನ್ ಆಗೇ ಒದ್ದಾಡಿದ್ದಾರೆ. ಸಂಧಿವಾತ, ಕೈಕಾಲು ಎದ್ದೇಳಕ್ಕಾಗಿಲ್ಲ, ಮಲಗಿಲ್ಲ, ಎಬ್ಬಿಸ್ಬೇಕಾಗಿತ್ತು, ಗುಡಿಸ್ಬೇಕಾಗಿತ್ತು. ತುಂಬ ಕಡೆ ಮೆಡಿಷನ್ ಮಾಡಿದ್ವಿ, ಎಲ್ಲೂ ಕಡಿಮೆ ಆಗಿಲ್ಲ. ಲಾಸ್ಟಿಗೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಎಲ್ಲಿಗೆ ಕರ್ಕೊಂಡು ಬಂದ್ರ ಮೇಲೆ 90% ಓಕೆ ಆಗಿದೆ. ತುಂಬ ವರ್ಷಗಳಿಂದ 12-13 ವರ್ಷದಿಂದ ತುಂಬ ಸಫರ್ ಮಾಡ್ತಾ ಇದ್ದೆ. ಅದು ಏನಂದರೆ ನನ್ನ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಇನ್ಫೆಕ್ಷನ್ ತೊಂದರೆಯಿಂದ ನಡೆಯೋಕ್ಕಾಗ್ತಾ ಇರಲಿಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಾರ್ಮಲಾಗಿ ಓಡಾಡೋದೆಲ್ಲ ಏನಂದರೆ ನಂಗೆ ನೆನಪೇ ಇರಲಿಲ್ಲ 12-13 ವರ್ಷದಿಂದ. ಬಟ್ ನಾನು ಇಲ್ಲಿ ಹರೀಶ್ ಕುಮಾರ್ ಅವ್ರ ಹತ್ರ ಬಂದ ಮೇಲೆ ಅವ್ರ ಟ್ರೀಟ್ಮೆಂಟಿಂದ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಐ ಆಮ್ ಅ ಡಯಾಬಿಟಿಕ್ ಫ್ರಮ್ 35. ತುಂಬ ನಮ್ನೆಸ್ ಆಗಿದೆ. ಇಷ್ಟೊಂದು ಏಟ್ ಆಗಿದೆ ನೋಡಿ, ನನಗೆ ಏನು ಫೀಲ್ ಆಗಲ್ಲ. ತುಂಬಾ ಇಂಪ್ರೂವ್ಮೆಂಟ್ ಇದೆ. ಮೈ ಲೆಫ್ಟ್ ಲೆಗ್ ಹ್ಯಾಸ್ ಇಂಪ್ರೂವ್ ಟು 80%. ಓಕೆ, ನಮಗೆ ಮಸಾಜ್ ಮಾಡ್ತಾರೆ. ಮಸಾಜ್? ಹಾಂ, ಓಕೆ. ಆಯಿಲ್ ಹಾಕಿ పక్కన రాజ్య ఆంధ్ర కూడా ఇంద ಬಂದಿದ್ದಾರೆ. రెండు మోకాళ్ళు బాగా నొప్పి, వాష్రూమ్ కూడా వెళ్ళలేకపోయేదాన్ని. ఐ నీడ్ ద హెల్ప్ ఆఫ్ అదర్స్. అందుకని ఇక్కడికి చెప్పారు ఎవరో తెలిసిన వాళ్ళు. సో ఇక్కడికి వచ్చే సైడ్ ఎఫెక్ట్స్ ఏమి ఉండవు దానికి, ఆయుర్వేదానికి. అది అంత మటుకు తెలుసు నాకు. అలోపతి వైద్యం కంటే ఇది చాలా బెటర్ అని ఇప్పుడు నా అనుభవంలో తెలుసుకున్నాను నేను. ఓకే, నేను కన్సల్టేషన్ ఏమైనా చేస్తాను, అదే చెప్పండి. అది కన్సల్టేషన్ ఏం లేదు సార్ దగ్గర. ఆ మందుల ఖర్చులు ఎంతో అంతే. అది ಮಸಾಜ್ಗೆ ಮಸಾಜು ಅಂತ ಫ್ರೀನೇ. ಇಂಗ್ಲೀಷ್ ಮೆಡಿಸನ್ನೇ ಜಾಸ್ತಿ ತೊಗೊಬಾರ್ದು ಅಂತ ನಾನು ಇಲ್ಲಿ ಬಂದು ಮಾರುತಿ ವೆಲ್ನೆಸ್ ಸೆಂಟರ್ಗೆ ಬಂದು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಎಲ್ಲ ನಾರ್ಮಲ್ಲೇ ಇದೆ ಈಗ, ಯಾವುದೇನು ಓವರ್ ಆಗಿಲ್ಲ. ಇಂಪಾರ್ಟೆಂಟಾಗಿ ನನಗೆ ಮೊದಲು ಯಾವಾಗಲೂ ಚೆಸ್ಟ್ ಪೇಯ್ನ್ ಬರ್ತಾಯಿತ್ತು. ಅದಕ್ಕೂ ಇವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗಿಲ್ಲ, ಇಲ್ಲಿ ಬಂದಮೇಲೆ ಬಂದೇ ಇಲ್ಲ, ನನಗೆ ಚೆಸ್ಟ್ ಪೇಯ್ನೇ ಬಂದಿಲ್ಲ. ನಾವು ನಡೆಯೋಕ್ಕೆ ಆಯ್ತಿರ್ಲಿಲ್ಲ, ಇವಾಗ ಪರವಾಗಿಲ್ಲ. ಇವ್ರ ಹತ್ರ ಟ್ರೀಟ್ಮೆಂಟ್ ತಗತ್ಲೆ ನಡೆಯೋದು, ಕೈ ಬಿಟ್ಟು ನಡೀತೀನಿ. ನೋವೆಲ್ಲ ಕಡಿಮೆ ಆಗಿದೆ ಈಗ. ನಮಗೆ ನಡೆಯೋಕ್ಕೆ ಆಯ್ತಿರ್ಲಿಲ್ಲ, ಇವೆರಡು ಕೀಲುಗಳು ತುಂಬ ನೋವು ಕೊಡ್ತಿದ್ದವು, ಮಂಡಿ. ಇವಾಗ ಪರವಾಗಿಲ್ಲ. ಎಷ್ಟು ವಯಸ್ಸು ನಿಮಗೆ? ನಮಗೆ 62 ಆಗಿದೆ. ನಡೆಯೋಕ್ಕೆ ಆಯ್ತಿರ್ಲಿಲ್ಲ ಸರ್. 2 ಮಂಡಿನೂ ಅಜ್ಜನೇ ಹಿಡಕಾಯ್ತಿರ್ಲಿಲ್ಲ. ನಾವು ಹಿಡಿಸ್ಕೊಂಡೆ, ನಮ್ಮ ಮನೆಯವ್ರು ಹಿಡ್ಕೋಬೇಕು, ಇಲ್ಲೇ ಮೊಮ್ಮಗ ಹಿಡ್ಕೋಬೇಕು, ಇವಳು ಮೂಳೆ ಎಲ್ಲ ಇದಾಗ್ಬಿಟ್ಟಿದೆ, ತುಂಬಾ ಸಮದೋಗ್ಬಿಟ್ಟಿದೆ. ಆಗಲ್ಲ, ಮಾಡಿಸ್ಕೊಳ್ಳಿ ನೀವು, ₹1,00,000 ಮಾತ್ರೆ ನುಂಗಿದ್ರು ವಾಸಿ ಆಗಲ್ಲ ಅಂತ ಹೇಳಿದ್ರು ಅವರು. ಈಗ ನನಗೆ ನಡೆಯಕ್ಕೆ ಆಯ್ತಿರ್ಲಿಲ್ಲ, ಇವಾಗ ನಡೀತೀನಿ, ಪರವಾಗಿಲ್ಲ. ಯಾವುದೇ ಎಲ್ಲ ಆಯುರ್ವೇದಿಕ, ಯಾವುದೇ ಥರ ಇಂಜೆಕ್ಷನ್ಸ್ ಇಲ್ಲ, ಏನೂ ಇಲ್ಲ, ಬರೀ ಮೆಡಿಸಿನ್ಸ್ ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ತುಂಬ ಉಪಯುಕ್ತ ಮಾಹಿತಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂದರೆ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇವತ್ತು ಹಾಸ್ಪಿಟ್ಲ್ಗಳೆಲ್ಲ ಅಲಿತಾ ಇದ್ದಾರೆ. ಆ ಸ್ಕ್ಯಾನಿಂಗು, ಆ ಟ್ರೀಟ್ಮೆಂಟು, ಇದು ಅಂಥೇಳಿ. ಅದ್ರ ಮಧ್ಯೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ. ಯಾಕೆಂದರೆ ಸ್ಟಾರ್ಟಿಂಗು ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ, ಯಾವುದೋ ಗ್ಯಾಸ್ಟ್ರಿಕ್ಕೋ ಏನೋ, ಅದರಿಂದ ಅಪ್ ಟು ಎಲ್ಲಿವರೆಗೂ ಹೋಗುತ್ತಂದರೆ ಕ್ಯಾನ್ಸರ್ನ ದಾಟಿ ಜೀವ ಹೋಗೋವರೆಗೂ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅದೆಲ್ಲ ಕಂಡಕ್ಟಾಗಿ ಅದೆಲ್ಲ ಅನುಭವಿಸೋದಕ್ಕಿಂತ ಮುಂಚೆ ಮಾರುತಿ ವೆಲ್ನೆಸ್ ಸೆಂಟರ್ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರಿನ RR ನಗರ ಹತ್ರ ಕೆಂಗೇರಿ ಹತ್ರನೇ ಇದೆ ಇದು. ಇಲ್ಲೂ ಒಂದಿದೆ, ಮತ್ತು ಬೆಂಗಳೂರಿನ ನೆಲಮಂಗಲ ಹತ್ರ ಇರ್ತಕ್ಕಂಥ ದಾಬಾಸ್ಪೇಟಲ್ಲೂ ಇದೆ. ಸೊ 2 ಬ್ರಾಂಚ್ ಇದೆ ಇವ್ರದ್ದು. ಅಲ್ಲಿ ಹೇಗೆ ಅಂದರೆ ಯಾವುದೇ ರೀತಿ ಇಂಗ್ಲೀಷ್ ಮೆಡಿಸಿನ್ಸ್ ಇರೋದಿಲ್ಲ. ಅಂದರೆ ಈ ಹೊರಗಡೆ ಏನು ನೀವು ಅದೆಲ್ಲ ಹೇಳ್ತಿರೋ ಇಂಜೆಕ್ಷನ್ ಮುಖಾಂತರ ನಿಮಗೆ ಟ್ರೀಟ್ಮೆಂಟ್ ಮಾಡೋದು ಅದೆಲ್ಲ ಇರೋದಿಲ್ಲ. ನಿಮಗೆ ಆಯುರ್ವೇದಿಕ್ಕು ಗಿಡಮೂಲಿಕೆಗಳ ಮುಖಾಂತರ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಗ್ಯಾಸ್ಟ್ರಿಕ್ಕಿಂದ ಅಪ್ ಟು ಕ್ಯಾನ್ಸರ್ವರೆಗೂ ನಿಮಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಎಂತೆಂಥ ಪೇಷಂಟ್ಗಳನ್ನ ನಾನು ನೋಡ್ತಾ ಇದ್ದೀನಿ ಅಂದರೆ ಗ್ಯಾಂಗ್ರೀನ್ ಆಗಿರ್ಬೋದು, ಮತ್ತು ಕೆಲವೊಂದು ಒಳಗಡೆ ಏನು ನೋವು ಅಂತಲೇ ನಮಗೆ ಅಷ್ಟೊಂದು ಸ್ಕ್ಯಾನ್ ಮಾಡಿಸಿದ್ರು ಗೊತ್ತಿರಲ್ಲ ಅವರಿಗೆ. ಏನೂ ಆಗಿಲ್ವಲ್ರಿ, ಚೆನ್ನಾಗಿದ್ದೀರಾ ಅಂದಿರ್ತಾರೆ ಡಾಕ್ಟ್ರುಗಳು. ಬಟ್ ಅವ್ರಿಗೆ ಒಳಗಡೆ ಆ ಪೇಯ್ನ್ ಅನುಭವಿಸ್ತಿರ್ತಾರೆ. ಅದೆಲ್ಲದಕ್ಕೂ ಕೂಡ ಇಲ್ಲಿ ಪರಿಹಾರ ಮಾಡ್ತಾರೆ. ಅದು ಹೇಗೆ ಅಂದರೆ ಇವ್ರು ಕೊಡ್ತಕ್ಕಂಥ ಮೆಡಿಸಿನ್ನು ಜಸ್ಟ್ ನಾವು ದಿನನಿತ್ಯ ಸೇವಿಸ್ತಕ್ಕಂಥ ಆಹಾರ ಇರುತ್ತಲ್ಲ, ಆ ಆಹಾರ ಪದ್ಧತಿ ಜೊತೆಗೆ ಗಿಡಮೂಲಿಕೆಗಳ ಜೊತೆಗೆ ಇವ್ರು ಕೊಡ್ತಕ್ಕಂಥದ್ದು ಇಲ್ಲಿ ಮೆಡಿಸಿನ್ನು. ಸೊ ಒಂದ್ಸರಿ ಬನ್ನಿ, ಇಲ್ಲಿ ಯಾವುದೇ ರೀತಿ ಕನ್ಸಲ್ಟೆನ್ಸಿ ಫೀಸ್ ಇರೋದಿಲ್ಲ. ನೀವು ಬರ್ತೀರಾ ಸರ್ ಹೆಂಗೆ, ಸ್ಟಾರ್ಟಿಂಗ್ 500-600 ಅಂತ ಹೇಳ್ಬಿಟ್ಟು ಫೀಸ್ನ ಕೇಳ್ತಾರೆ. ಹೊರಗಡೆ ಹೋದ ನೀವು ಅಲ್ಲಿ ಸೊಲ್ಯೂಷನ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಸಿಗ್ಬೋದು, ಸಿಗದೇ ಇರ್ಬೋದು. ಬಟ್ ಅದಕ್ಕೆ ಯಾವುದೇ ರೀತಿ ಫೀಸ್ ಇಲ್ಲ. ಅದಾದ ನಂತರ ಇಲ್ಲಿ ಮಸಾಜ್ ಕೂಡ ಫ್ರೀಯಾಗಿರುತ್ತೆ. ಮಸಾಜ್ ಅಂದರೆ ಇಲ್ಲಿ ವೆಲ್ನೆಸ್ ಸೆಂಟರ್ ಅಂದರೆ ನಿಮಗೆ ಒಳಗಡೆ ಕೀಲು ನೋವಾಗಿರ್ಬೋದು, ಮತ್ತು ಮಂಡಿ ನೋವಾಗಿರ್ಬೋದು, ಏನೇ ಇರಲಿ ಅವ್ರದ್ದೇ ಆಯಿಲು, ಆ ಆಯಿಲ್ ಮುಖಾಂತರ ಮಸಾಜ್ ಕೂಡ ಫ್ರೀಯಾಗಿರುತ್ತೆ. ಸೊ ಯಾರಿಗೆಲ್ಲ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮತ್ತು ಕ್ಯಾನ್ಸರ್ ಅಂತ ನಿಮಗೆ ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ. ನಿಮಗೆ ಈ ವಿಡಿಯೋ ಅನುಭವಿಸಿರೋರಿಗೆ ಕೆಲವ್ರಿಗೆ ಇದು ವಿಡಿಯೋ ಹತ್ರ ಆಗುತ್ತೆ ಅವ್ರ ಮನಸ್ಸಿಗೆ. ಯಾಕೆ ಅಂದರೆ ನಮ್ಮ ತಾಯಿ ಕ್ಯಾನ್ಸರ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಬಟ್
ಕ್ಯಾನ್ಸರ್ ಬಂದುಬಿಟ್ಟಿತ್ತು ಸಡನ್ನಾಗಿ ನಾವು ಚೆಕ್ ಮಾಡಿಸಿದಾಗ. ಸೊ ಅವರು ಇನ್ನು ಸ್ವಲ್ಪ ದಿನ ಇದ್ಬಿಟ್ಟು ಸತ್ತೋದ್ರು ಅಂತೆಲ್ಲ ಅನುಭವಗಳನ್ನ ನಾನು ಕೇಳಿದ್ದೀನಿ ಸುಮಾರು ಜನ. ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ಆಗಿತ್ತು ಕ್ಯಾನ್ಸರು, ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಸೊ ಗ್ಯಾಸ್ಟ್ರಿಕ್ ಸ್ಟಾರ್ಟಿಂಗ್ ಇದ್ದಂಕ್ಲೇ ಇಲ್ಲಿ ಒಂದ್ಸರಿ ಕಂಡಕ್ಟ್ ಮಾಡೋದು ಬೆಟರು. ಬೇರೆ ಯಾವುದು ನಾನು ಹೇಳೋಕ್ಕೋಗಲ್ಲ, ನಿಮಗೆ ಬಂದಾಗ ಇಲ್ಲೇ ಗೊತ್ತಾಗುತ್ತೆ. ಸೊ ಒಂದೊಂದಾಗೆ ಬನ್ನಿ, ಯಾವ್ಯಾವ ಥರ ಪೇಷಂಟ್ಗಳೆಲ್ಲ ಹೊರಗೆ ಕಾಯ್ತಾ ಇದ್ದಾರೆ, ಮತ್ತು ಒಳಗೂ ಕೂಡ ಸುಮಾರು ಟ್ರೀಟ್ಮೆಂಟ್ ನಡೀತಾ ಇದೆ. ಹರೀಶ್ ಅಂತೇಳಿ ಇಲ್ಲಿ ವೈದ್ಯರು ಇರ್ತಕ್ಕಂಥದ್ದು. ಇಲ್ಲಿ ಬರೀ ಭಾನುವಾರ ಮಾತ್ರ ಇರ್ತಕ್ಕಂಥದ್ದು ವೀಕ್ಲಿ, ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಬೆಂಗಳೂರಿನ ದಾಬಸ್ಪೇಟೆಯಲ್ಲಿ ಇರ್ತಾರೆ. ಒಂದು ದಿನ ಮಾತ್ರ ಭಾನುವಾರ, ಅಂದರೆ ಇಲ್ಲಿ ಸುತ್ತಮುತ್ತ ಪೇಷಂಟ್ಗಳು, ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಅಲ್ಲಿ ದೂರ ಆಗುತ್ತೆ ಅನ್ನೋದಕ್ಕೋಸ್ಕರ ಒನ್ ಡೇ ಇಲ್ಲಿರ್ತಾರೆ. ಬನ್ನಿ ಒಳಗಡೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವ ಥರ ಕೊಡ್ತಾ ಇದ್ದಾರೆ ಅವ್ರು ಟ್ರೀಟ್ಮೆಂಟು, ಏನೇನೆಲ್ಲ ಫೆಸಿಲಿಟೀಸ್ ಇದೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಮೈಸೂರಿಂದ ಬಂದಿದ್ದೀವಿ. ನಾವು ನಡೆಯೋಕ್ಕೆ ಆಯ್ತಿರ್ಲಿಲ್ಲ, ಇವಾಗ ಪರವಾಗಿಲ್ಲ. ಇವ್ರ ಹತ್ರ ಟ್ರೀಟ್ಮೆಂಟ್ ತಗತ್ಲೆ ನಡೆಯೋದು ಕೈ ಬಿಟ್ಟು ನಡೀತೀನಿ. ನೋವೆಲ್ಲ ಕಡಿಮೆ ಆಗಿದೆ ಈಗ. ಯಾರು ಹೇಳಿದ್ರು ಇಲ್ಲಿಗೆ ಬರೋದಕ್ಕೆ? ನಮ್ಮ ಮೈದೆ ಹೇಳಿದ್ರು, ಕೊಳ್ಳೇಗಾಲದಲ್ಲಿದ್ದಾರೆ, ಅವ್ರು ಹೇಳಿದ್ರು, ಬಂದ್ವಿ. ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬರೋದಕ್ಕೆ? ನಾವು ಬಂದು 1.5 ತಿಂಗಳಾಯ್ತು. 1.5 ತಿಂಗಳಿಂದ ಬರ್ತಾ ಇದ್ದೀರಾ? ಬರ್ತಾ. ಸ್ಟಾರ್ಟಿಂಗ್ ಯಾವ ತರ ಪ್ರೊಸೆಸ್ ಮಾಡಿದ್ರಿ ಇವರು? ತೈಲ ಎಲ್ಲ ಸೌರಿ, ಮನೇಲೂ ಸೌರ್ಕಳಿ, ಹಿಂಗೆಲ್ಲ ಹಿಂಗಿರಿ ವಾಸಿ ಆಗುತ್ತೆ, ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕಡಿಮೆ ಆಗಿದೆ ಇವಾಗ, ಪರವಾಗಿಲ್ಲ. ಏನಾಗ್ತಾ ಇತ್ತು ನಿಮಗೆ ಪ್ರಾಬ್ಲಮ್? ನಮ್ಗೆ ನಡೆಯಕ್ಕೆ ಆಯ್ತಿರ್ಲಿಲ್ಲ, ಇವೆರಡು ಕೀಲ್ಗಳು ತುಂಬಾ ನೋವು ಕೊಡ್ತಿದ್ದವು, ಮಂಡಿ. ಇವಾಗ ಪರವಾಗಿಲ್ಲ. ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ 62 ಆಗಿದೆ. 62 ವರ್ಷ. ಸೊ ಈಗ ಪರವಾಗಿಲ್ವಾ? ಪರವಾಗಿಲ್ಲ ಸರ್, ನಡೀತೀವಿ. ಓಕೆ. ಅಂದ್ರೆ ಮುಂಚೆ ನಡಿಬೇಕಾದ್ರೆ ಸುಸ್ತಾಗ್ತಿತ್ತು, ನಡೆಯಕ್ಕೆ ಆಗ್ತಿರ್ಲಿಲ್ವಾ? ನಡೆಯಕ್ಕೆ ಆಯ್ತಿರ್ಲಿಲ್ಲ ಸರ್, 2 ಮಂಡಿನೂ ಅಜ್ಜನೇ ಹಿಡಕ್ ಆಯ್ತಿರ್ಲಿಲ್ಲ. ನಾವು ಹಿಡಿಸ್ಕೊಂಡೆ, ನಮ್ಮ ಮನೆಯವ್ರು ಹಿಡ್ಕೋಬೇಕು, ಇಲ್ಲೇ ಮೊಮ್ಮಗ ಹಿಡ್ಕೋಬೇಕು, ಇವಳು ಹಿಡ್ಕೋಬೇಕು. ಹೊರಗಡೆ ಎಲ್ಲಾದ್ರೂ ತೋರಿಸಿದ್ರಾ? ಡಾಕ್ಟರ್ ಹತ್ರ ತಗತಾ ಇದ್ದೆ. ಆಪರೇಷನ್ ಮಾಡಿಸ್ಕೊಂಡ್ಬಿಡಿ, ಮೂಳೆ ಎಲ್ಲ ಇದಾಗ್ಬಿಟ್ಟಿದೆ, ತುಂಬಾ ಸಮದೋಗ್ಬಿಟ್ಟಿದೆ, ಆಗಲ್ಲ, ಮಾಡಿಸ್ಕೊಳ್ಳಿ, ನೀವು ₹1,00,000 ಮಾತ್ರೆ ನುಂಗಿದ್ರು ವಾಸಿ ಆಗಲ್ಲ ಅಂತ ಹೇಳಿದ್ರು ಅವರು. ಮಾಡಿಸ್ಕೊಂಡ್ಬಿಟ್ರಿ, ಏಜ್ ಆಗಿದೆ, ಏನದ್ದು ಎತ್ತದ್ದು ಅಂತ ಜನ ಮಾಡಿಸ್ಕೋಬೇಡಿ ಅನ್ನೋರು. ಒಂದ್ ಸ್ವಲ್ಪ ಜನ ಮಾಡಿಸ್ಕೊಳ್ಳಿ, ಓಡಾಡ್ತಾರೆ ಅನ್ನೋರು. ಅದಕ್ಕೆ ನಾವು ಮಾಡಿಸ್ಕೊಂಡಿರ್ಲಿಲ್ಲ ಸರ್. ಬರೀ ಮಂಡಿ ನೋವು, ಗ್ಯಾಸ್ಟ್ರಿಕ್, ಇವೆರಡಕ್ಕೆ ಗ್ಯಾಸ್ಟ್ರಿಕ್ ಆವಾಗ್ಲಿಂದನೂ ಅದೇ ನಂಗೆ. ಅದೆಲ್ಲ ಬಿಟ್ಟಾದ್ಮೇಲೆ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ. ಇಲ್ಲಿ ಬಂದಿದೀವಿ. ಇಲ್ಲಿ ಹೋಗಿ ಅಂದ್ರು, ಇಲ್ಲಿ ಬಂತಂದ ಪರವಾಗಿಲ್ಲ, ನಾವು ತಿರ್ಗಾಡ್ತೀವಿ. ಮತ್ತೆ ಊಟದ್ದು ಏನ್ ಹೇಳಿದಾರೆ, ಏನೇನ್ ತಿನ್ಬೇಕು, ಏನ್ ತಿನ್ಬಾರ್ದು? ಅದೇ ಚಪಾತಿ, ಮೈದಾ, ಕಾಫಿ, ಟೀ, ಮೊಸರು, ಮಜ್ಜಿಗೆ, ಹಾಲು ಏನು ತಗೋಬೇಡಿ ಅಂತ ಹೇಳವ್ರೆ. ನೀರ್ ಮಜ್ಜಿಗೆ ಮಾಡ್ಕೊಂಡ್ ಕುಡೀರಿ ಗ್ಯಾಸ್ಟ್ರಿಕ್ಗೆ ಅಂತ ಹೇಳವ್ರೆ. ಮತ್ತೆ ಆಹಾರ ಸೇವನೆ, ತರಕಾರಿ, ಸೊಪ್ಪು, ಹಣ್ಣು, ಅವೆಲ್ಲ ಜ್ಯೂಸ್ಗಳು ಎಲ್ಲ ಕುಡೀರಿ. ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಜಂಕ್ ಫುಡ್ ಎಲ್ಲ ನಿಲ್ಸ್ಬಿಟ್ಟಿದ್ದೀರಾ ಈಗ ತಿನ್ನೋದು ಅಲ್ವಾ? ಓಕೆ. ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ? ಇಂಜೆಕ್ಷನ್ ಮಾಡ್ತಾರಾ? ಏನ್ ಕೊಡ್ತಾರೆ ನಿಮಗೆ ಇದೆಲ್ಲ ಸರಿ ಹೋಗೋದಕ್ಕೆ? ನಮ್ಗೆ ಇಂಜೆಕ್ಷನ್ ಏನ್ ಕೊಡಲ್ಲ. ಮತ್ತೆ ಏನ್ ಕೊಡ್ತಾರೆ? ಅದೇ ತೈಲ ಸೋರ್ತಾರಲ್ಲ ಸರ್, ತೈಲ ಮಸಾಜ್ ಮಾಡಿಕೊಡ್ತಾರೆ. ಬಂದಾಗ್ಲೆಲ್ಲ ವಾರಕ್ಕೊಂದ್ಸತಿ ಬನ್ನಿ ಅಂತ ಹೇಳ್ತಾರೆ. ನಾವು ಕೇಳ್ಕೊಂಡಿದ್ವಿ 15 ದಿವ್ಸಕ್ಕೆ ಬರ್ತೀವಿ ಅಂತ. ಇದೆಲ್ಲ ಗಿಡಮೂಲಿಕೆದು ಮತ್ತೆ ಮೆಡಿಸಿನ್ ಯಾವುದು ಎಲ್ಲ ಆಯುರ್ವೇದಿಕ್ ಅಂತ ಹೇಳ್ತಾರೆ, ನಿಜಾನ ಇದು? ಎಲ್ಲ ಆಯುರ್ವೇದಿಕ್, ಗಿಡಮೂಲಿಕೆನೆ. ಎಲ್ಲ ಗಿಡಮೂಲಿಕೆ. ಟಾನಿಕ್ ಕೊಟ್ಟಿದ್ದಾರೆ, ಅದು ಗಿಡಮೂಲಿಕೆ, ಅದನ್ನು ಕುಡಿತೀನಿ. ಟಾನಿಕ್ ಮತ್ತೆ ಟ್ಯಾಬ್ಲೆಟ್ಸ್ ಏನಾದ್ರು ಕೊಡ್ತಾರಾ? ಟ್ಯಾಬ್ಲೆಟ್ಸ್ ಗಳು ಕೊಟ್ಟಿದ್ದಾರೆ. ಎಲ್ಲ ಕಷ್ಟ ಆಗುತ್ತೆ ಏನಾದ್ರು ಸೇವಿಸೋದಕ್ಕೆ ಅದನ್ನ? ಅದೇನೆ ನುಂಗ್ತೀನಿ. ಅಲ್ಲ, ಇವ್ರು ಕೊಡ್ತಕ್ಕಂಥದ್ದು ಗಿಡಮೂಲಿಕೆ ಟ್ಯಾಬ್ಲೆಟ್ ಮತ್ತೆ ಸಿರಪ್ ಇದೆಯಲ್ಲ, ನಿಮಗೆ ಕಷ್ಟ ಅನ್ಸುತ್ತಾ ಕುಡಿಯೋದಕ್ಕೆ? ಹೌದು. ಬಟ್ ಆರೋಗ್ಯ ಚೆನ್ನಾಗಿದೆಯಲ್ಲ? ಆರೋಗ್ಯ ಪರವಾಗಿಲ್ಲ. ಓಕೆ. ಬಟ್ ಏನ್ ಹೇಳೋಕೆ ಇಷ್ಟಪಡ್ತೀರಾ ಇವ್ರ ಬಗ್ಗೆ, ಇವ್ರು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗೆ? ಪರವಾಗಿಲ್ಲ ಸರ್, ಈಗ ನನಗೆ ನಡೆಯಕ್ಕಾಯ್ತಿರ್ಲಿಲ್ಲ, ಇವಾಗ ನಡೀತೀನಿ, ಪರವಾಗಿಲ್ಲ. ಮತ್ತೆ ಹೊರಗಡೆ ಎಲ್ಲ ಕೆಲವರು ಈ ನಡೆಯಕ್ಕಾಗಲ್ಲ ಅಂತಾನೆ ಸುಮಾರು ಚಿಕಿತ್ಸೆಗಳು ಬಂದ್ಬಿಟ್ಟಿದಾವೆ ಈ ಹಾಸ್ಪಿಟಲ್ಗಳಲ್ಲಿ. ನೀವೇನ್ ಹೇಳಿದ್ರು ಅದೇ ತರನೇ ಇಂಜೆಕ್ಷನ್ ಮುಖಾಂತರ, ಯಾವ್ಯಾವ್ದೋ ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆಲ್ಲ ಮಾಡ್ತಾ ಇದಾರೆ. ಸೊ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ ಮಾಡಿಸ್ಕೊಳ್ಳಿ ಅಂತೀರಾ, ಬೇಡ ಅಂತೀರಾ ಜನಗಳಿಗೆ? ಮಾಡಿಸ್ಕೋಬಾರ್ದು. ಇವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಹೋದ್ರೆ ಸರ್ ಹೋಗ್ಬೋದು. ಇಷ್ಟ ದಿನ ಅಂತ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಹೋದ್ರೆ ನಮ್ಗೆ ಒಳ್ಳೇದಲ್ವೇ? ಓಕೆ. ಆತರ ನಡ್ಕೊಂಡು ಅಂದ್ರೆ ಅಲ್ಲೂ ಹೋಗಿರೋದ್ರಿಂದ ನಿಮ್ಮ ಅನುಭವದ ಮಾತು ಹೇಳ್ತಾ ಇದ್ದೀರಾ ಅಷ್ಟೇ. ಓಕೆ, ಹಂಗಾಗಿ ಇದು ಬೆಟರ್ ಅಂತ ಹೇಳ್ತೀರಾ. ಅಜ್ಜಿ ಹೆಸರೇನು? ಜಯಮ್ಮ. ಜಯಮ್ಮ, ಎಲ್ಲಿಂದ ಬಂದಿರೋದು? ಅದರಲ್ಲಿಂದ. ಎಲ್ಲಿಂದ? ಅದರಲ್ಲಿ. ಓಕೆ ಓಕೆ ಓಕೆ. ಏನಾಗಿದೆ ಇವ್ರಿಗೆ ಸರ್? ಗ್ಯಾಂಗ್ರೀನ್ ಆಗಿದೆ ಸರ್. ಗ್ಯಾಂಗ್ರೀನ್ ಆಗಿದೆಯಾ? ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಜ್ಜಿ? 2 ತಿಂಗಳಿಂದ. 2 ತಿಂಗಳಿಂದ? ಬೇರೆ ಕಡೆ ಎಲ್ಲ ತೋರಿಸಿದ್ರಾ? ತೋರಿಸಿದ್ಕ ಅಲ್ಲಿ ಇರ್ಸಿದ್ಕೆ ಈ ಅಪ್ಪಂದು ಸಿಕ್ತು, ನಾವು ಇಲ್ಲಿಗೆ ಬಂದು. ಇಲ್ಲ ಇಂಜೆಕ್ಷನ್ ಮಾಡ್ತಾರ ಹೇಗೆ? ಇಂಜೆಕ್ಷನ್ ಇಲ್ಲ, ಮಾಡಲ್ಲ. ಅಲ್ಲ, ಏನ್ ನಿಮ್ಗೇನೇನು ನೋವು ಆಗ್ತಾ ಇಲ್ವಾ? ಏನು ಬೇರೆ ಇವ್ರ ಟ್ರೀಟ್ಮೆಂಟ್ ಅಷ್ಟೊಂದು ನೋವಾಗಲ್ಲ. ಹೊರಗಡೆ ಮೆಡಿಸಿನ್ದು
ಹಾಸ್ಪಿಟಲ್ದು? ಹಾಂ, ಇವಾಗ ಒಂದೇ ಬಾಕಿ ಇದ್ದು. ಬೇಡ ಅಂತೀರಾ? ಹೊರಗಡೆ ಬೇಡಪ್ಪ, ಸವಾಸನೆ ಬೇಡ. ಅದು ಸವಾಸನೆ ಬೇಡ ನಮಗೆ ಅಲ್ಲ, ಸ್ಕ್ಯಾನಿಂಗು ರಿಪೋರ್ಟು ಅಲ್ಲೋಗು, ಈ ಡಿಪಾರ್ಟ್ಮೆಂಟ್ಗೆ ಹೋಗು. ಮುಗಿಸ್ಬಿಟ್ರೆ ನಮ್ಮನ್ನ. ಎಷ್ಟು ವರ್ಷ ಆಯ್ತು ಹಿಂಗಾಗಿ? ಅಯ್ಯ ನಮ್ಗೆ 2 ತಿಂಗಳಲ್ಲೇ ಹಿಂಗಾಗೋದು. ಇವ್ರ ಅಳಿಂಗೂ ಅಷ್ಟೇ, ಅವ್ರಿಗೂ ಗ್ಯಾಂಗ್ರೀನ್ ಆಗಿದೆ. ಗ್ಯಾಂಗ್ರೀನ್ ಆಗಿರೋದ್ರಿಂದ ಇವ್ರಿಗೆ 2 ಬೆಲ್ಟ್ ತೆಗ್ದಾಕಿದ್ದಾರೆ. ಹೊರಗಡೆ ಎಲ್ಲ ತೋರಿಸಿದ್ರೆ ಸರ್ ಇವರು? ಹೊರಗಡೆ ಎಲ್ಲ ತೋರಿಸಿದ್ದಾರೆ. ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದಾರೆ. ನಾವು ಕಂಪ್ಲೀಟಾಗಿ ರೆಡಿ ಮಾಡಿಕೊಟ್ಟಿದ್ದೀವಿ. ಎಷ್ಟೊಂದು ಕೂಡ ಇದನ್ನು ರೆಡಿ ಮಾಡ್ತಾ ಇದ್ದೀವಿ ಪ್ರೆಸೆಂಟ್. ಅಂದರೆ ಇದು ಇನ್ನು ಎಷ್ಟು ಟೈಮ್ ತೊಗೊಳುತ್ತೆ ಇದೆಲ್ಲ ವಾಸಿ ಆಗೋದಕ್ಕೆ? ಸರ್ ಮಿನಿಮಮ್ 6 ಮಂತ್ಸಿಂದ 1 ಇಯರ್ ಆಗುತ್ತೆ. ನೀವು ಯಾವುದೋ ಇಂಜೆಕ್ಷನ್ ಏನು ಮಾಡಲ್ಲ? ಯಾವುದೇ ಎಲ್ಲ ಆಯುರ್ವೇದಿಕ್ಕೆ? ಎಲ್ಲ ಆಯುರ್ವೇದಿಕ್ಕೆ, ಯಾವುದೇ ಥರ ಇಂಜೆಕ್ಷನ್ಸ್ ಇಲ್ಲ, ಏನೂ ಇಲ್ಲ. ಬರೀ ಮೆಡಿಸಿನ್ಸ್ ಅಷ್ಟೇ. ಇಷ್ಟು ಮೆಡಿಸನ್ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ತೀರಾ? ಹೌದು ಹೌದು. ಇದೆಲ್ಲ ಡಬಲ್ ಇದೆ. ನೋಡಕ್ ನಿಮ್ಗೆ ಡಬಲ್ ಕಾಣಿಸ್ತಾ ಇದೆ. ಎಲ್ಲ ಡಬಲ್ ಇದಾಗೋ ಇರೋದು ಒಟ್ಟಿಗೆ ಇದೆ ಜೊತೆಗೆ. ಯಾವೂರಿಂದ ಈ ಅಜ್ಜಿ ಬಂದಿರೋದು? ಇದು ಅರಳಿ ಅಂತೇಳಿ ಉತ್ರಳ್ಳಿಯಿಂದ ಆಚೆ. ಉತ್ರಳ್ಳಿ? ಉತ್ರಳ್ಳಿಯಿಂದ ಒಂದು ಸ್ವಲ್ಪ ಈಚೆ ಕಡೆ. ಉತ್ರಳ್ಳಿಯಿಂದ ಈಚೆ ಕಡೆ. ಓಕೆ. ಎಷ್ಟು ಅಜ್ಜಿ ವಯಸ್ಸು? ನಮಗೊಂದು 70 ಆಗಿರ್ಬೇಕು. 70-80 ಯಾರಿಗೆ ಕಳ್ಕೊಂಡಿರ್ತಾರೆ. 70 ವರ್ಷ ಅಂದ್ರೂ ಸುಮ್ಮನೆನಾ? ಅದೊಂದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ವಾ? ಇನ್ನೇನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ? ಬೇರೆ ಇದಾಗೋದು. ಏನಜ್ಜಿ? ಪ್ಯಾರಾಲಿಸಿಸ್ ಆಗಿದೆ. ಪ್ಯಾರಾಲಿಸಿಸ್. ಓಕೆ ಓಕೆ. ಎಲ್ಲ ವಾಸಿ ಆಗುತ್ತಾ ಸರ್ ನಿಮ್ಮಲ್ಲಿ ಬಂದರೆ? ಸರ್ 100% ಎಲ್ಲ ಕೂಡ ವಾಸಿ ಆಗುತ್ತೆ. ಬರಬೇಕು, ಹೇಳಿದ್ದಕ್ಕೆ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ 100% ಕೂಡ ಕ್ಲಿಯರ್ ಆಗುತ್ತೆ. ಹಲೋ ಫ್ರೆಂಡ್ಸ್, ಮೈ ನೇಮ್ ಇಸ್ ಮುರಳೀಧರನ್. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನನ್ನ ಮನೆ ಇರೋದು HBRಲಿ. ಓಕೆ, ನನಗೆ ಇವಾಗ 60 ಇಯರ್ಸ್ ಆಗ್ತಾಯಿದೆ. ಬಟ್ ಐ ಆಮ್ ಅ ಡಯಾಬಿಟಿಕ್ ಫ್ರಮ್ 35, ಫ್ರಮ್ ವೆನ್ ಐ ವಾಸ್ 35. ನಮಗೆ ಈ ಡಯಾಬಿಟಿಕ್ ಅಂದರೆ ಹೆರಿಡಿಟ್ರಿ. ನಮ್ಮ ತಂದೆಗೆ ಇದೆ, ನಮ್ಮ ತಾಯಿಗೂ ಇದೆ. ಟೈಪ್ 2 ಡಯಾಬಿಟಿಕ್ಸು. ಆವಾಗಿಂದ ಮೆಡಿಸಿನ್ ಒಂದು 5 ಇಯರ್ಸ್ ತಗೊಂಡಿಲ್ಲ. 5 ಇಯರ್ಸ್ ಆದಮೇಲೆ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ಇಂಗ್ಲೀಷ್ ಮೆಡಿಸಿನ್. ಏನು ಒಟ್ಟು ಮೆಡಿಸಿನ್ ಅಂತ ತಗೊಳ್ಳೋದು ಜಸ್ಟ್ ಫಾರ್ ನೇಮ್ ಸೇಕ್ ಅಂತ ಕಾಣಿಸುತ್ತೆ, ಡಯಾಬಿಟಿಕ್ ಮೆಡಿಸಿನ್. ಈ 25 ಇಯರ್ಸ್ ನಾನು ಮೆಡಿಸಿನ್ ತಗೊಂಡಿರೋದು, ಇಟ್ ಈಸ್ ಓನ್ಲಿ ಬ್ರಾಟ್ ಮೈ ಹೆಲ್ತ್ ಬ್ಯಾಡ್. ದ ಅಲೋಪತಿ ಮೆಡಿಸಿನ್, ಇಟ್ ಈಸ್ ನಾಟ್ ಇಂಪ್ರೂವ್ಡ್, ಇಟ್ ಈಸ್ ಜಸ್ಟ್ ಸ್ಟೇಬಿಲೈಸ್ ಮೈ ಡಯಾಬಿಟಿಕ್. ಆ್ಯಂಡ್ ಇಟ್ ಈಸ್ ಯಾವಾಗಲೂ ಡಯಾಬಿಟಿಕ್ಸ್ ಇದ್ದೇ ಇರುತ್ತೆ ಬಾಡಿನಲ್ಲಿ. ಇವಾಗ ನಾನು ಅದರಿಂದ ನನ್ನ ಕಾಲ್ಗೆ ತುಂಬ ನಮ್ನೆಸ್ ಆಗಿದೆ. ಓಕೆ, ನಮ್ನೆಸ್ ಆಗಿರೋದ್ರಿಂದ ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್ ಇನ್ ಮೈ ಲೆಗ್ಸ್. ಅಂದರೆ ನಮ್ನೆಸ್ ಅಂದರೆ ಏನಾಗಿದೆ ಸರ್? ನಮ್ನೆಸ್ ಅಂದರೆ ಇವಾಗ ತೋರಿಸ್ತೀನಿ. ಇಷ್ಟೊಂದು ಏಟಾಗಿದೆ ನೋಡಿ. ನನಗೆ ಏನು ಫೀಲ್ ಆಗಲ್ಲ ಈ ಹರ್ಟ್ ಆದರೆ. ಓಕೆ, ಅದರಿಂದ ಇವಾಗ ಇಲ್ಲೆಲ್ಲ ಏನು ಕೆಳಗಡೆ ಐ ಜಸ್ಟ್ ವಾಕ್, ಬಟ್ ಐ ಡೋಂಟ್ ಹ್ಯಾವ್ ಎನಿ ಸೆನ್ಸೇಷನ್. ನಮ್ನೆಸ್ ಅಂದರೆ ಸೆನ್ಸೇಷನ್. ಸೊ ದಿಸ್ ಇಸ್ ಕಾಲ್ಡ್ ನ್ಯೂರೋಪತಿ ಡಿಸೀಸ್. ಸೊ ನನಗೆ ನನ್ನ ಫ್ರೆಂಡ್ ಮೂಲಕ ಡಾಬಸ್ಪೆಟ್ ಮಾರುತಿ ವೆಲ್ನೆಸ್ ಸೆಂಟರ್ ಬಗ್ಗೆ ಗೊತ್ತಾಯಿತು. ಅಲ್ಲಿ ಬಂದು ಒಂದು 2 ತಿಂಗಳಾಗ್ತಾಯಿದೆ. 2 ತಿಂಗಳಿಂದ ಇವ್ರು ಕೊಡ್ತಾ ಇರೋ ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ. ಓಕೆ, ಪ್ಲಸ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ತುಂಬಾ ಇಂಪ್ರೂವ್ಮೆಂಟ್ ಇದೆ. ಮೈ ಲೆಫ್ಟ್ ಲೆಗ್ ಹ್ಯಾಸ್ ಇಂಪ್ರೂವ್ ಟು 80% ಆ್ಯಂಡ್ ಮೈ ರೈಟ್ ಲೆಗ್ 30%. ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಫೀಲ್ ದ ಸೆನ್ಸೇಷನ್ ಆನ್ ಮೈ ರೈಟ್ ಲೆಗ್. ಅದಕ್ಕೆ ಬರ್ತಾ ಇದ್ದೀನಿ. ನನಗೆ ಕಾನ್ಫಿಡೆನ್ಸ್ ಇದೆ ಇವರು ಟ್ರೀಟ್ಮೆಂಟ್ನಲ್ಲಿ. ನನಗೆ ಅಂದರೆ ಇದು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ನಿಮಗೆ ಇವರು? ಒಂದು ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ, ನಮಗೆ ಮಸಾಜ್ ಮಾಡ್ತಾರೆ. ಮಸಾಜ್? ಹಾಂ, ಓಕೆ. ಆಯಿಲ್ ಹಾಕಿ ಮಸಾಜ್ ಮಾಡ್ತಾರೆ. ನಮ್ಮ ಡಾಕ್ಟರೇ ಮಸಾಜ್ ಮಾಡ್ತಾರೆ. ಓಕೆ. ಸೊ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಆ ಮಸಾಜಿಂದ. ಸೊ ಇಟ್ ಈಸ್ ವಾಟ್ ಟು ಸೇ, ಎವ್ರಿ ಸಂಡೇಸ್ ಬರ್ತೀನಿ. ಡಾಬಸ್ಪೆಟ್ ತುಂಬ ದೂರ ಆಗಿದ್ದರಿಂದ ಇಲ್ಲಿ RR ನಗರ್ನಲ್ಲಿ ನಮಗೋಸ್ಕರ ಓಪನ್ ಮಾಡಿರೋದು. ವೀಕ್ಲಿ ಬರೋದಕ್ಕೆ ಹೇಳ್ತಾರಾ? ವೀಕ್ಲಿ ಸಂಡೇಸ್ ಮಾತ್ರ ಓಪನ್ ಮಾಡಿರ್ತಾರೆ. ಓಕೆ. ಸೊ ನಾವು ಸಂಡೇಸ್ ಬರ್ತೀವಿ. ಎವ್ರಿ ಸಂಡೇಸ್ ಬರ್ತಾ ಇದ್ದೀನಿ. ಆ್ಯಂಡ್ ವೆರಿ ಗುಡ್ ಇಂಪ್ರೂವ್ಮೆಂಟ್. ಓಕೆ ಓಕೆ. ಅದು ಬಿಟ್ಟು ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತಾ ಸರ್ ನಿಮಗೆ?
ನನಗೆ ಅದು ಡಯಾಬಿಟೀಸ್ ಬಿಟ್ಟು ಬೇರೆ ಏನು ಬೇರೆ ಏನೂ ಇಲ್ಲ. ನೋ. ಸೊ ಈಗ ಟ್ಯಾಬ್ಲೆಟ್ ತಗೊತಾ ಇದ್ದೀರಾ ಅದಕ್ಕೆ? ಡಯಾಬಿಟೀಸ್ಗೆ ತಗೊಳ್ತಾ ಇದ್ದೀನಿ, ಸ್ಟಾಪ್ ಮಾಡೋಕ್ಕೆ ಹೇಳಿಲ್ಲ. ಇವರು ಡಯಾಬಿಟೀಸ್ಗೆ ಮೆಡಿಸಿನ್ ಕೊಟ್ಟಿಲ್ಲ, ಓಕೆ. ನಾನು ಅವ್ರನ್ನ ಕೇಳಲಿಲ್ಲ ಡಯಾಬಿಟೀಸ್ಗೆ. ಓಕೆ ಓಕೆ ಓಕೆ. ಸೊ ಇನ್ನೂ ಅಲೋಪತಿ ಮೆಡಿಸಿನ್ನೇ ತಗೊಳ್ತಾ ಇದ್ದೀನಿ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಬ್ಯಾಡ್. ಮೆಟ್ಫೋಮಿನ್ ಈಸ್ ವೆರಿ ವೆರಿ ಬ್ಯಾಡ್ ಫಾರ್ ಡಯಾಬಿಟಿಕ್. ಬಟ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಹೋಗಿದ ತಕ್ಷಣ ಮೆಟ್ಫೋಮಿನ್ ಅದ್ರ ಜೊತೆಯಲ್ಲಿ ಕಂಬೈನ್ ಮಾಡಿರೋ ಗ್ಯಾಲ್ವಸ್ಮಿಟೋ ಏನೋ ಒಂದು ಕೊಡ್ತಾರೆ. ಬಟ್ ನಾವು ನೋಡಿದ್ರೆ ಮೆಟ್ಫೋಮಿನ್ ಇಸ್ ಬ್ಯಾಡ್. ಐ ಡೋಂಟ್ ನೋ ವೈ ಡಾಕ್ಟರ್ಸ್ ಆರ್ ಪ್ರಿಸ್ಕ್ರೈಬಿಂಗ್ ದ್ಯಾಟ್. ಇದು ಖಂಡಿತವಾಗಿ ಫ್ಯೂಚರ್ನಲ್ಲಿ ತುಂಬ ಪ್ರಾಬ್ಲಮ್, ಲೈಕ್ ಈ ಥರ ಪ್ರಾಬ್ಲಮ್, ಓಕೆ, ಈ ಥರ ನಮ್ನೆಸ್ ಪ್ರಾಬ್ಲಮ್ ಆಗ್ತಾ ಇರೋದು ನ್ಯೂರೋಪತಿಯಿಂದ. ಅದು ಬಿಗ್ನಿಂಗ್ನಲ್ಲೇ ಅದು ಬಿಗ್ನಿಂಗ್ನಲ್ಲೇ ಇದು ಸ್ಟಾಪ್ ಆಗಬೇಕು, ಆದರೆ ಅದು ಸ್ಟಾಪ್ ಆಗಲ್ಲ. ಇವಾಗ ಆಯುರ್ವೇದಿಕ್ನಲ್ಲಿ ಬಂದಿದ್ದೀನಿ, ತುಂಬಾ ಇಂಪ್ರೂವ್ಮೆಂಟ್ ಇದೆ. ಅಂದರೆ ಇವರೇನು ಟ್ಯಾಬ್ಲೆಟ್ ಕೊಡ್ತಾರಾ, ಸಿರಪ್ ಕೊಡ್ತಾರಾ ಕುಡಿಯೋದಕ್ಕೆ? ಟ್ಯಾಬ್ಲೆಟ್. ಹೌದು. ಅದೆಲ್ಲ ಗಿಡಮೂಲಿಕೆ ಆಯುರ್ವೇದಿಕ್ ಅಂತಾರೆ, ನಿಜನಾ? ಹೌದು, 100% ಆಯುರ್ವೇದಿಕ್ಕು. ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓಕೆ. ಅವ್ರದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಬೇರೆ ಕಡೆ ಹಾಸ್ಪಿಟಲ್ ತೋರಿಸ್ತಕ್ಕಂಥ ಫೀಸ್ಗೂ ಇಲ್ಲಿ ಮಾರುತಿ ವೆಲ್ನೆಸ್ ಅಲ್ಲಿ ಆಗ್ತಕ್ಕಂಥ ಫೀಸ್ಗೂ ವ್ಯತ್ಯಾಸ ಇದೆಯಾ? ಕಮ್ಮಿ ಆಗುತ್ತಾ ಇಲ್ಲಿ? ಫೀಸ್ ಏನು ತಗೊಳ್ತಾ ಇಲ್ಲ. ಓಕೆ. ನೋಡೋದಕ್ಕೆ ಕನ್ಸಲ್ಟೇಷನ್ಗೆ ಏನು ತಗೊಳ್ತಾ ಇಲ್ಲ, ಫ್ರೀ. ಆದರೆ ಮೆಡಿಸಿನ್ಸ್ ತಗೊಳ್ಳೇಬೇಕು. ಅವ್ರು ಕೊಡೋ ಮೆಡಿಸಿನ್ಸ್ ತಗೊಂಡು ಬಟ್ ಗುಣ ಆಗುತ್ತೆ, ನನಗೊಂದು ಕಡಿಮೆ ಪ್ರೈಸಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಆ ಇಂಗ್ಲೀಷ್ ಮೆಡಿಸಿನ್ ನಿಮಗೆ ಸ್ಕ್ಯಾನಿಂಗು ರಿಪೋರ್ಟ್ಸು ಇವೆಲ್ಲ ಇದ್ರೂ ಕೂಡ ಅದು ವಾಸಿ ಆಗೋದಕ್ಕೆ ಟ್ಯಾಬ್ಲೆಟ್ ತಗೋಬೇಕು. ಆ ಟ್ಯಾಬ್ಲೆಟ್ ತಗೊಂಡು ಇನ್ನೊಂದೇನೋ ಡಬಲ್ ಆಗೋ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಅದಿಲ್ಲ. ಅದು ಇಲ್ಲಿ ಅದು ಇಲ್ಲೇ ಇಲ್ಲ. ಅಲೋಪತಿ ಮೆಡಿಸಿನ್ಸ್ ತಗೊಂಡ್ರೆ ಖಂಡಿತವಾಗಿ ಆಫ್ಟರ್ ಎಫೆಕ್ಟ್ಸ್ ಇದೆ. ಆಫ್ಟರ್ ಎಫೆಕ್ಟ್ಸ್ ನಾನೇ ನೋಡಿದ್ದೀನಿ ನಮ್ಮ ಬಾಡಿನಲ್ಲಿ. ಆದರೆ ಈ ಮೆಡಿಸಿನ್ಸ್ ತಗೊಂಡ್ರೆ ಆಫ್ಟರ್ ಎಫೆಕ್ಟ್ಸ್ ಇಲ್ಲ. ಯುವರ್ ಬಾಡಿ ಈಸ್ ಗೆಟಿಂಗ್ ಇನ್ ಟು ಶೇಪ್. ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. ಒಂದು 2 weeks ಬ್ಯಾಕ್ ನನ್ನ ಫ್ರೆಂಡನ್ನ ಕರ್ಕೊಂಡು ಬಂದೆ. ಹೀಸ್ ಎನ್ ಅಡ್ವೊಕೇಟ್. ಓಕೆ. ಅವ್ರಿಗೆ ಈ ಸಮ್ಮರ್ ಆದರೆ ಅಲರ್ಜಿ ಆಗುತ್ತೆ. ಫುಲ್ ಬಾಡಿ ಅಲರ್ಜಿ ಆಗುತ್ತೆ. ಓಕೆ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪಾಲಿನ್ ಫ್ಲವರ್ಸ್. ಓಕೆ. ಆ ಫ್ಲವರ್ಸ್ ಬಿದ್ದರೆ ಅವ್ರ ಮೇಲೆ ಅಲರ್ಜಿ ಆಗುತ್ತೆ. ಪಾಲಿನ್ ಫ್ಲವರ್ಸಿಂದ ಅಲರ್ಜಿ ಆಗುತ್ತೆ. ದಿಸ್ ಇಸ್ ವಿಚ್ ಫಾಲ್ಸ್ ಫ್ರಮ್ ದ ಟ್ರೀಸ್ ಇನ್ ಸಮ್ಮರ್. ಸೊ ಅವರು ತುಂಬಾ ಏನು ಹೇಳೋದು, ಬಾಯ್ಲ್ಸ್ ಬರ್ತಾಯಿತ್ತು ಎಲ್ಲ ಕಡೆಯೂ. ಓಕೆ ಓಕೆ ಓಕೆ. ಕನ್ನಡದಲ್ಲಿ ಬಾಯ್ಲ್ಸ್ಗೆ ಬೊಬ್ಬೆನ ಗುಳ್ಳೆ ದೊಡ್ಡದಾಗ ಆಗ್ತಾ ಇರುತ್ತೆ. ಸುಮ್ಮನೆ ಸ್ವೆಟ್ಟಿಂಗ್ ಬಂದು ಹಿಂಗೆ ಮಾಡಿದ್ರೆ ಅದು ಇಷ್ಟು ದೊಡ್ಡದಾಗ್ತಾ ಇತ್ತು. ಗುಳ್ಳೆ ಊದ್ಕೊಳ್ಳುತ್ತೆ. ಹೌದು. ಓಕೆ ಓಕೆ. ಸೊ ಅದು ಇಲ್ಲಿ ಕರ್ಕೊಂಡು ಬಂದಮೇಲೆ ಎಲ್ಲೆಲ್ಲೋ ಟ್ರೈ ಮಾಡಿದ್ದಾರೆ ಅವರು ಇಂಗ್ಲೀಷ್ ಮೆಡಿಸಿನ್, ವಾಸಿನೇ ಆಗಿಲ್ಲ. ಇವಾಗ 2 ವಾರದಿಂದ ಅವ್ರು ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ. ಇಲ್ಲಿ ಬಂದಮೇಲೆ ಇವ್ರು ಕೊಟ್ಟಿರೋ ಮೆಡಿಸಿನ್ಸು ತುಂಬಾ ಎಫೆಕ್ಟ್. ಆಚೆ ಬರೋಕ್ಕಾಗ್ತಾ ಇರಲಿಲ್ಲ, ಸನ್ನಲ್ಲಿ ಆಚೆ ಬರೋಕ್ಕಾಗ್ತಾ ಇಲ್ಲ. ಇವಾಗ ಆರಾಮಾಗಿದ್ದಾರೆ. ಬಟ್ ಇನ್ನೂ ಇಂಪ್ರೂವ್ ಆಗಬೇಕು. ಚೆನ್ನಾಗಿ ರಿಸಲ್ಟ್ ಇದೆ. ಈಗ ನಿಮ್ಗೆ ಎಷ್ಟು ದಿನ ಬರೋದು ಕೇಳ್ತಾರೆ ಇದಕ್ಕೆಲ್ಲ? ನೀವು ವಾಸಿ ಆಗ್ಬೇಕಂದ್ರೆ ಎಷ್ಟು ದಿನ ಆಗುತ್ತೆ ಅಂತ ಕೇಳಿದಿರ? ಇದಕ್ಕೆಲ್ಲ ಕೇಳಿದ್ದೀನಿ. ಅಟ್ಲೀಸ್ಟ್ ಒಂದು 3 months, ಬೇಕೇ 3 months ತಗೊಳ್ಳೇಬೇಕು ಮೆಡಿಸಿನ್ಸು. ತಗೊಂಡ್ರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಆ್ಯಂಡ್ ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಈಟಿಂಗ್ ಹ್ಯಾಬಿಟ್ಸು. ಏನು ಕಾಫಿ ಟೀ ಬಿಡೋಕ್ಕೆ ಹೇಳ್ತಾರೆ. ಓಕೆ. ಆಮೇಲೆ ಶುಗರ್ ಆ್ಯಸ್ ಇಟ್ ಈಸ್ ನಾವು ಶುಗರ್ ಎಲ್ಲ ತಗೊಳ್ಳಲ್ಲ, ಡಯಾಬಿಟೀಸ್ ಇದೆ. ಓಕೆ, ನೈಸ್. ಮೈದಾ ವೀಟ್ ಓಕೆ ತಗೋಬೇಡಿ. ನೀವು ನೋಡಿ, ಇವರು ವೀಟ್ ತಗೋಬೇಡಿ ಅಂತ ಹೇಳ್ತಾರೆ. ನೀವು ಅಲೋಪತಿಗೆ ಹೋದರೆ ಬರೀ ಚಪಾತಿನೇ ತಿನ್ನಿ ಅಂತ ಹೇಳ್ತಾರೆ. ದಟ್ ಈಸ್ ವೆರಿ ಕ್ಲಿಯರ್ ದಟ್ ನಿಮ್ಮ ಬಾಡಿನಲ್ಲಿ ಡಯಾಬಿಟೀಸ್ ಇದ್ದರೆ ನೀವು ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಹೋಗ್ತೀರಾ. ಆದರೆ ಇವರು ಹೇಳೋದು ಇದೆಲ್ಲ ತಿಂದಿಲ್ಲ ಅಂದರೆ ನಿಮಗೆ ಡಯಾಬಿಟೀಸ್ ಹೊರಟೋಗುತ್ತೆ. ಮತ್ತು ಏನು ತಿನ್ಬೇಕು ಮನುಷ್ಯ ಆಗಿರೋನು? ಮತ್ತೆ ಇದರ ವೆಜಿಟೇಬಲ್ಸ್ 60% ಆಫ್ ಇಟ್ ಈಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಓಕೆ. 40% ಓನ್ಲಿ ಯು ಶುಡ್ ಈಟ್ ರೈಸ್ ಆ್ಯಂಡ್ ಅದರ್ ಐಟಮ್ಸ್. ನಾಟಿ ಚಿಕನ್ ತಿನ್ನೋಕ್ಕೆ ಹೇಳ್ತಾರೆ, ನಾಟಿ ಮೊಟ್ಟೆ ತಿನ್ನೋಕ್ಕೆ ಹೇಳ್ತಾರೆ. ಆಮೇಲೆ ಗ್ರೀನ್ಸ್ ಜಾಸ್ತಿ ತಿನ್ನಬೇಕು, ಫ್ರೂಟ್ಸ್ ಜಾಸ್ತಿ ತಿನ್ನಬೇಕು. ಇದೆಲ್ಲ ತಿಂದರೆ ನಮಗೆ ಸಿಸ್ಟಮ್ ಸರಿ ಆಗುತ್ತೆ. ಓಕೆ. ಆಟೋಮೆಟಿಕ್ ಆಗಿ ನಮಗೆ ಸಿಸ್ಟಮ್ ಅಲ್ವಾ ಸರ್?
ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 15 ದಿನ ಬರೀ ಫ್ರೂಟ್ಸ್ನೇ ಜಾಸ್ತಿ ಸೇವನೆ ಮಾಡಿದ್ರೆ ನಮ್ಮ ಸ್ಕಿನ್ನೇ ಒಂಥರ ಗ್ಲೋ ಆಗುತ್ತೆ. ಇಟ್ ಮೀನ್ಸ್ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಪ್ರತಿಯೊಂದು ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನ ಕೇಳ್ತಕ್ಕಂಥವ್ರು, ಇದನ್ನ ನೋಡ್ತಕ್ಕಂಥವ್ರು ಒಂದು 15 ದಿನ ಫ್ರೂಟ್ಸ್ನ ಜಾಸ್ತಿ ತಿನ್ನಿ, 20% ರೈಸು ಆ ಥರ ತಿನ್ನಿ ಊಟದ ಜೊತೆ, ಅವು ಆಟೋಮೆಟಿಕ್ ಆಗಿ ರಿಸಲ್ಟ್ಸ್ ಬರುತ್ತೆ. ಡಾಕ್ಟರ್ ಹೇಳೋದೆ 60% ಯು ಶುಡ್ ಈಟ್ ಓನ್ಲಿ ವೆಜಿಟಬಲ್ಸ್, ಅಟ್ಲೀಸ್ಟ್ ಗ್ರೀನ್ಸ್. ಓಕೆ, ಇದು 3. 40% you eat rice, that is for your fiber. You require fiber in your body, you require strength. ಇದೆಲ್ಲ ತಿಂದರೆ ವೆರಿ ಗುಡ್. ನೋಡಿ, ನೀವು ನೋಡೋದಕ್ಕೆ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ. ಮೇನ್ ಆಗಿ 58 ಆದರೂ ಕೂಡ ಈಗ 18 ವರ್ಷದ ಹುಡುಗ ಕೂಡ ಸ್ಟೈಲಿಶ್ ಮಾಡೋದಕ್ಕಲ್ಲ, ನಿಮ್ಮ ಥರ ಸ್ಟೈಲಿಶ್ ಆಗಿದ್ದೀರಾ. ಆದರೂ ಕೂಡ ಆರೋಗ್ಯ ಅಂತ ಬಂದರೆ ಯಾವ ಸ್ಟೈಲಿಶ್ ಆಗಿರಲಿ, ಎಷ್ಟೇ ಏಜ್ ಆಗಿರಲಿ ಬಂದೇ ಬರುತ್ತೆ ಅಲ್ವಾ ಸರ್? ಹೌದು ಸರ್. ಆಹಾರ ಸೇವನೆ ಸ್ಪಷ್ಟವಾಗಿರಬೇಕು. ಬರದೇ ಇರಬೇಕಾದ್ರೆ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಫಿಟ್, ಡೂ ವಾಕಿಂಗ್. ಇದೆಲ್ಲ ಬಂದ್ಮೇಲೆ ನಾವು ಆಹಾರ ಸೇವನೆ ಕಟ್ಟುನಿಟ್ಟಾಗಿ ಮಾಡಕ್ ಹೋಗ್ತೀವಿ, ವಾಸಿ ಆಗ್ಲಿ ಅಂತ. ಅದು ಬರೋದು ಬೇಡ, ನಾವು ಆಹಾರ ಅವು ಇವು ಸೇವಿಸೋದು ಬೇಡ, ಆಹಾರ ಸ್ಪಷ್ಟವಾಗಿ ಸೇವಿಸಿ ಅಂತ. ನಾನು ಆ್ಯಕ್ಚುಲ್ ಆಗಿ ಫಾರಿನಿಂದ ಬಂದಾಗ 100 kgs ಇದೆ. ಓಕೆ, ಅಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಚೆನ್ನಾಗಿ ತಿಂತಾ ಇದೆ, ಚೆನ್ನಾಗೂ ಇದೆ. 100 kgs ಇದೆ. ಇವಾಗ ಐ ಆಮ್ ಓನ್ಲಿ 65 kgs. ಎಷ್ಟು ವರ್ಷ ಆಯಿತು ಫಾರಿನಿಂದ ಬಂದು? 2005 ಬಂದೆ ವಾಪಸ್ಸು. ಇವಾಗ 2024 20 years ಆಗಿದೆ. ಚೆನ್ನಾಗಿದೆ. ಒಟ್ಟಲ್ಲಿ ಸಜೆಸ್ಟ್ ಮಾಡ್ತೀರಾ ಸರ್ ಇಲ್ಲಿ ಬರೋದಕ್ಕೆ? ಎಸ್, ಡೆಫಿನೆಟ್ಲಿ. ಇಲ್ಲಿ ಬಂದು ನೀವು ಏನು ಪ್ರಾಬ್ಲಮ್ ಇದೆ ಅಂತ ಕ್ಲೀನಾಗಿ ಡಾಕ್ಟರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರೆ, ಮಾರುತಿ ವೆಲ್ನೆಸ್ ಸೆಂಟರ್, ಡಾಕ್ಟರ್ ಹರೀಶ್ ಕುಮಾರ್, ಹಿ ಈಸ್ ಅ ವೆರಿ ಗುಡ್ ಪರ್ಸನ್ ಹೂ ಟ್ರೀಟ್ಸ್ ಯು ವೆರಿ ವೆಲ್. ಚೆನ್ನಾಗಿದೆ ಅವ್ರದ್ದು ಟ್ರೀಟ್ಮೆಂಟು. ನೀವು ಬರಲೇಬೇಕು, ಇಲ್ಲಿ ಬಂದು ಮೆಡಿಸಿನ್ಸ್ ತಗೊಳ್ಳಿ, ಅವ್ರು ಕೊಡೋ ಅಡ್ವೈಸಸ್ ಕೇಳಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಫೀಡ್ಬ್ಯಾಕ್ ತುಂಬ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಸುಮಾರು ಜನ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಇದೊಂದು ಉಪಯುಕ್ತ ಆಗ್ತಾ ಇದೆ ಮಾಹಿತಿ ಅಂತ ತಿಳ್ಕೊತಾ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು? ವಿಜಯ್ ಪ್ರಕಾಶ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನಿಲ್ಲಿ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್, ಪರಂಪರಾಗತ ಆಯುರ್ವೇದ ಡಾಕ್ಟರ್ ವೈದ್ಯ ಹರೀಶ್ ಕುಮಾರ್ ಅವ್ರ ಹತ್ರ ಬಂದಿದ್ದೀನಿ. ನನಗೇನಂದರೆ ತುಂಬ ವರ್ಷಗಳಿಂದ 12-13 ವರ್ಷದಿಂದ ತುಂಬ ಸಫರ್ ಮಾಡ್ತಾಯಿದ್ದೆ. ಅದು ಏನಂದರೆ ನನ್ನ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಇನ್ಫೆಕ್ಷನ್ ತೊಂದರೆಯಿಂದ ನಡೆಯೋಕ್ಕಾಗ್ತಾ ಇರಲಿಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಾರ್ಮಲಾಗಿ ಓಡಾಡೋದೆಲ್ಲ ಏನಂದರೆ ನಂಗೆ ನೆನಪೇ ಇರಲಿಲ್ಲ 12-13 ವರ್ಷದಿಂದ. ಬಟ್ ನಾನು ಇಲ್ಲಿ ಹರೀಶ್ ಕುಮಾರ್ ಅವ್ರ ಹತ್ರ ಬಂದಮೇಲೆ ಅವ್ರ ಟ್ರೀಟ್ಮೆಂಟಿಂದ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಾರ್ಮಲಾಗಿ ಓಡಾಡ್ತಾ ಇದ್ದೀನಿ. ಸ್ಟಾಕಿನ್ಸ್ ಹಾಕ್ಕೊಳ್ದೆ ನಾನು 1 hour 2 hour ಕೂಡ ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಈಗ ನಾನು 5-6 ತಿಂಗಳಿಂದ ಸ್ಟಾಕಿನ್ಸ್ ಇಲ್ಲದೆ ನಾರ್ಮಲಾಗಿ ಓಡಾಡ್ತಾ ಇದ್ದೀನಿ. ನಂಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಈ ವಿಷಯದಲ್ಲಿ. ಅವ್ರ ಟ್ರೀಟ್ಮೆಂಟ್ ಮಾತ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಕನ್ಸಲ್ಟಿಂಗ್ ಎಲ್ಲ ಅವರು ಚಾರ್ಜ್ ಮಾಡಲ್ಲ. ಮತ್ತು ಆಯಿಲ್ ಮಸಾಜ್ ಕೊಡ್ತಾರೆ, ಅದರಲ್ಲಿ ತುಂಬ ಅಂದರೆ ತುಂಬ ರಿಲೀಫ್ ಸಿಗುತ್ತೆ. ಆಯಿಲ್ ಮಸಾಜ್ ಸಹ ಅವರು ಫ್ರೀಯಾಗೇ ಮಾಡ್ತಾರೆ. ಅವ್ರ ಮೆಡಿಸಿನ್ ಮಾತ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದೇ ರೀತಿ ಎಷ್ಟೊಂದು ಜನಕ್ಕೆ ನಾನು ಸಜೆಸ್ಟ್ ಮಾಡಿದೆ. ನಾನು ಸಜೆಸ್ಟ್ ಮಾಡಿ ಬಂದ ಪೇಷಂಟ್ಗಳೆಲ್ಲರೂ ತುಂಬ ಫಾಸ್ಟ್ ರಿಲೀಫ್. 1 ತಿಂಗಳು 2 ತಿಂಗಳು, ಒಂದು 3 ಸಿಟ್ಟಿಂಗ್ಸಲ್ಲೇ ಎಷ್ಟೊಂದು ಇಂಪ್ರೂವ್ಮೆಂಟ್ ಸಿಕ್ಬಿಟ್ಟಿದೆ ಎಲ್ಲರಿಗೆ. ಸೊ ಈ ಥರ ಒಳ್ಳೆ ರಿಸಲ್ಟ್ ಸಿಗ್ತಲೇ ಇದೆ. ನಾನು ಬರ್ತಲೇ ಇದ್ದೀನಿ. ನಂಗೆ ತುಂಬ ಖುಷಿ ಇದೆ. ಅದಕ್ಕೆ ನಾನು ಬಂದು ಆಯಿಲ್ ಮಸಾಜ್ ತೊಗೊಳ್ತಾನೆ ಇರ್ತೀನಿ. ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ಎಲ್ಲರೂ ಬಂದು ವೈದ್ಯ ಹರೀಶ್ ಕುಮಾರ್ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಎಷ್ಟು ಮೇಡಮ್ ಏಜ್ ನಿಮಗೆ? ನನಗೆ 52 ಸರ್. 52. ಈಗ ಆರಾಮ ಮೊದಲು ಕಂಪೇರ್ ಮಾಡಿದ್ರೆ ಈಗ? ತುಂಬಾ ಆರಾಮಿದೆ. ತುಂಬ ಅಂದರೆ ತುಂಬಾ ಆರಾಮಿದೆ. ಊಟದಲ್ಲಿ ಏನೇನು ಹೇಳಿದ್ದಾರೆ? ಊಟದಲ್ಲಿ ತುಂಬ ಓವರ್ ಡಯಟ್ ಎಲ್ಲ ಏನಿಲ್ಲ ಸರ್. ಜಸ್ಟ್ ಈಗ ಮೈದಾ, ಶುಗರ್ ಮತ್ತು ಹಾಲು, ಮೊಸರು ಈ ಥರ ಐಟಮ್ಸ್ ಮಾತ್ರ ಅವಾಯ್ಡ್ ಮಾಡಬೇಕು. ಬೇರೆ ಎಲ್ಲ ನಾರ್ಮಲ್ ಆಗೇ ತಗೋಬೋದು. ಎಸ್ಪೆಷಲಿ ಸೊಪ್ಪು ಮತ್ತು ತರಕಾರಿ, ಹಣ್ಣು ಇದು 60% ತಗೊಂಡು, ಊಟ 40%, ಅಂದರೆ ರೈಸ್, ಮುದ್ದೆ ಆ ಥರದ್ದು 40% ತಗೋಬೇಕು. ತರಕಾರಿ ಮತ್ತು ಸೊಪ್ಪಲ್ಲೇ ಒಳ್ಳೆ ಡೈಜೆಷನ್, ಒಳ್ಳೆ ಇಂಪ್ರೂವ್ಮೆಂಟ್, ಮತ್ತು ಅವ್ರ ಮೆಡಿಸನ್ಗೆ ಅದು ತಕ್ಕಂಗೆ ವರ್ಕ್ ಆಗುತ್ತೆ. ಅಷ್ಟು ಮಾತ್ರನೇ. ತುಂಬ ಹೆವಿ ಡಯಟ್ ಎಲ್ಲ ಏನಿಲ್ಲ. ಓಕೆ. ಬೇರೆಯವ್ರಿಗೆಲ್ಲ ಸಜೆಷನ್ ಮಾಡ್ತೀರಾ ಇಲ್ಲಿ ಬರೋದಕ್ಕೆ? ನಾನು ಖಂಡಿತ ಮಾಡ್ತೀನಿ ಸರ್. ಯಾಕಂದರೆ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ತುಂಬ ಜನ ಬರ್ತಾ ಇದ್ದಾರೆ ಕೂಡ. ಅವ್ರಿಗೆಲ್ಲನೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಖಂಡಿತವಾಗ್ಲೂ ಮಾಡ್ತಲೇ ಇರ್ತೀನಿ ಎಲ್ಲರಿಗೆ ಸಜೆಸ್ಟ್. ನನಗೆ ಯಾರು ಸಿಗ್ತಾರೆ ಪೇಷಂಟ್ ಅಂತ ಯಾರು ಅನಿಸ್ತಾರೆ ಎಲ್ಲರಿಗೂ ಹೇಳ್ತಲೇ ಇದ್ದೀನಿ ಇವ್ರ ಬಗ್ಗೆ. ನನ್ನ ಹೆಸರು ಶೋಭಾ ಅಂತ. ನಾನು ಬೈರ್ತಿ ಕ್ರಾಸ್ ಅಂದರೆ ಎಣ್ಣೂರು ಮೇನ್ ರೋಡಲ್ಲಿ ಬರುತ್ತೆ, ಅದು ಅಲ್ಲಿಂದ ಬಂದಿದ್ದೀನಿ. ನನಗೆ 70 years.
ನಾರ್ಮಲಾಗಿ ಬಿ ಪಿ ಶುಗರು ಥೈರಾಯ್ಡು ಎಲ್ಲ ಇದೆ ನನಗೆ. ಇಂಗ್ಲೀಷ್ ಮೆಡಿಸನ್ನೇ ಜಾಸ್ತಿ ತೊಗೊಬಾರ್ದು ಅಂತ ನಾನು ಇಲ್ಲಿ ಬಂದು ಮಾರುತಿ ವೆಲ್ನೆಸ್ ಸೆಂಟರ್ಗೆ ಬಂದು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಎಲ್ಲ ನಾರ್ಮಲ್ಲೇ ಇದೆ ಈಗ, ಯಾವುದೇನು ಓವರ್ ಆಗಿಲ್ಲ. ಇಂಪಾರ್ಟೆಂಟಾಗಿ ನನಗೆ ಮೊದಲು ಯಾವಾಗಲೂ ಚೆಸ್ಟ್ ಪೇಯ್ನ್ ಬರ್ತಾಯಿತ್ತು, ಅದಕ್ಕೂ ಇವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗಿಲ್ಲ, ಇಲ್ಲಿ ಬಂದಮೇಲೆ ಬಂದೇ ಇಲ್ಲ ನನಗೆ, ಚೆಸ್ಟ್ ಪೇಯ್ನೇ ಬಂದಿಲ್ಲ. ಆಮೇಲೆ ಇನ್ನೊಂದು ನನಗೆ ಮೊದಲಿಂದನೂ ಇತ್ತು, ತಲೆ ಎಲ್ಲ ಒಂಥರ ಆಗ್ತಾಯಿತ್ತು. ಆಮೇಲೆ ಈಗ ನಮ್ಮ ಹಸ್ಬೆಂಡ್ ತೀರ್ಕೊಂಡ್ರು ರೀಸೆಂಟಾಗಿ, ಆವಾಗಿಂದ ಜಾಸ್ತಿ ಆಗೋಯಿತು. ಇಲ್ಲಿಗೆ ಬಂದಮೇಲೆ ಇಲ್ಲವೇ ಇಲ್ಲ. ಅದು 2 ಥರ ಕ್ಯಾಪ್ಸಲ್ ಕೊಟ್ಟಿದ್ದಾರೆ, ನಿದ್ರೆನೂ ಬರುತ್ತೆ. ಆ ಥರ ನನಗೇನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ತಲೆ. ಇವಾಗ ಅದೆಲ್ಲ ಏನಿಲ್ಲ, ಚೆನ್ನಾಗಿದ್ದೀನಿ. ಆಮೇಲೆ ಕಣ್ಣಿಗೂ ಫ್ರೀಯಾಗಿ ಇದಾಗ್ತಾರೆ, ಡ್ರಾಪ್ಸ್ ಹಾಕ್ತಾರೆ ಬಂದಾಗೆಲ್ಲ. ಮಸಾಜ್, ಆಯಿಲ್ ಮಸಾಜು ಫ್ರೀಯಾಗಿ ಮಾಡ್ತಾರೆ. ವೆರಿಕೋವೆನ್ಸ್ಗೆಲ್ಲ ಕೋಕೋನಟ್ ಆಯಿಲ್ ಕುಡಿಯೋದಕ್ಕೆ ಹೇಳಿದ್ದಾರೆ. ಫುಡ್ಡು ಹೇಳಿದ್ದಾರೆ ಕೆಲವೆಲ್ಲ ತೊಗೋಬಾರ್ದು ಅಂತ. ಹಾಲು, ಕಾಫಿ, ಟೀ, ಮೈದಾ, ಸಕ್ಕರೆ ಇದೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದೆಲ್ಲ ಯೂಸ್ ಮಾಡದೇ ಇದ್ದರೆ ಖಂಡಿತ ಆದಷ್ಟು ಬೇಗ ವಾಸಿ ಆಗುತ್ತೆ. ಒಟ್ಟಿನಲ್ಲಿ ಹ್ಯಾಪಿಗಿದ್ದೀರಲ್ವ ಈಗ? ಸರ್, ನಮ್ಮ ಅಮ್ಮನ ಹೆಸರು ನಾಗರತ್ನ ಅಂತ. ಮಿನಿಮಮ್ ಒಂದು 3 ವರ್ಷದಿಂದ ಅವರು ಬೆಡ್ ರಿಟರ್ನ್ ಆಗೇ ಒದ್ದಾಡಿದ್ದಾರೆ. ಸಂಧಿವಾತ, ಕೈಕಾಲು ಎದ್ದೇಳೋಕ್ಕಾಗಿಲ್ಲ, ಮಲಗಿಲ್ಲ, ಎಬ್ಬಿಸ್ಬೇಕಾಗಿತ್ತು, ಗುಡಿಸ್ಬೇಕಾಗಿತ್ತು. ತುಂಬ ಕಡೆ ಮೆಡಿಷನ್ ಮಾಡಿದ್ವಿ, ಎಲ್ಲೂ ಕಡಿಮೆ ಆಗಿಲ್ಲ. ಲಾಸ್ಟಿಗೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಇಲ್ಲಿಗೆ ಕರ್ಕೊಂಡು ಬಂದ್ರ ಮೇಲೆ 90% ಓಕೆ ಆಗಿತ್ತು. ಫಸ್ಟ್ ಸಲ ಕರ್ಕೊಂಬಂದಾಗ ಹರೀಶ್ ಸರ್ ಹಿಂಗೆ ಎತ್ಕೊಂಡು ಹೋಗಿ ಕೂರಿಸ್ತಾಯಿದ್ರು, ಆ ಇದರಲ್ಲಿತ್ತು. ಇವಾಗ ಓಕೆ ಆಗಿದೆ. ನೋಡಿ, ನಗ್ತಾ ಇದ್ದಾರೆ ನಾಗರತ್ನ ಮೇಡಮ್. ಅಂದರೆ ಚೆನ್ನಾಗಿದ್ದಾರೆ. ಓಕೆ, ಇನ್ನೊಂದು 2 ಸಲ ಬಂದರೆ ಪರ್ಫೆಕ್ಟ್ ಆಗ್ತಾರೆ ಅವ್ರು. ಎಷ್ಟು ಹಾಸ್ಪಿಟ್ಲು ತಿರುಗಿದ್ರಿ ಹೊರಗಡೆ? ಒಂದು 25-30 ಅಂತೂ ನಿಜವಾಗ್ಲೂ. ಬೆಂಗಳೂರು ರೌಂಡ್ಸ್ ಹೊಡೆದ್ಬಿಟ್ಟಿದ್ದೀರಾ? ನಾರಾಯಣ ಹೃದಯಾಲಯದಿಂದ ಹಿಡಿದು ಎಲ್ಲನೂ ಮಾಡಿ ಮುಗಿಸ್ಬಿಟ್ಟಿದ್ವಿ. ಎಷ್ಟು ವರ್ಷ ನಾಗರತ್ನ ಮೇಡಮ್ಗೆ? 58. 58. ಓಕೆ, ಈಗ ಅನ್ನಿಸ್ತಾ ಇದೆ ಸಂಗಮ? ಈಗ ಚೆನ್ನಾಗಿದ್ದಾರೆ. ಹೌದಾ? ಇವಾಗ ನೋವೆಲ್ಲ ಏನಿರೋದಿಲ್ಲ, 90% ಎಲ್ಲ ಓಕೆ ಆಗಿದ್ದಾರೆ. ಏನು ಮೆಡಿಸಿನ್ ಕೊಡ್ತಾ ಇದ್ದಾರೆ ಇವರು? ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಕಾಲಿಗೆ ಮಸಾಜಿಂದ ಹಿಡಿದು ತಿನ್ನೋದಕ್ಕೆ ಔಷಧಿ, ಅದು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಅದಕ್ಕೂ ಮೆಡಿಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಪ್ರೋಟೀನ್ಸ್ ಸಂಬಂಧಪಟ್ಟಿದ್ದು ಕೊಟ್ಟಿದ್ದಾರೆ. ಆಯುರ್ವೇದಿಕ್ ಅಂತ ಹೇಳ್ತಾರೆ, ಅದೇ ರೀತಿ ಕೊಡ್ತಾ ಇದ್ದಾರೆ ಮೆಡಿಸಿನ್ನು? ಟ್ಯಾಬ್ಲೆಟ್ ಮತ್ತೆ ಅದೆಲ್ಲ ಆಯುರ್ವೇದಿಕ್? ಯಾವುದೇ ಇಂಜೆಕ್ಷನ್ ಏನಾದರೂ ಕೊಡ್ತಾ ಇದ್ದಾರೆ? ಇಲ್ಲ, ಇಂಜೆಕ್ಷನ್ ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ ಇಲ್ಲ. ಸೊ ಮೇನ್ ಆಗಿ ಏನು ಇಶ್ಯೂ ಇದ್ದಿದ್ದು? ಸಂಧಿವಾತ, ಅಂದ್ರೆ ಕಾಲು ನೋವು ಅದೆಲ್ಲ ಬರ್ತಕ್ಕ ಎಲ್ಲ ಮೂಳೆಗಳೆಲ್ಲದೂ ಊದ್ಕೊಂತ ಇತ್ತು. ಕಾಲ್ ಗಂಟೆಲ್ಲ ಇದು ಬಂದಾಗ ಈ ಕಾಲಿಗೆ ಅಲ್ವಾ ಹಿಂಗನ್ನ ಒಳಗೆ ಹೋಗ್ತಿರ್ಲಿಲ್ಲ, ಅಷ್ಟು ಗಟ್ಟಿ ಇತ್ತು. ನಡೆಯಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಯಾವ ಊರು ಇವ್ರದ್ದು? ಶೃಂಗೇರಿ ಕೊಪ್ಪ. ಶೃಂಗೇರಿ ಕೊಪ್ಪ. ಓಕೆ, ಎಷ್ಟು ತಿಂಗಳಾಯ್ತು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ? 4 ತಿಂಗಳು ಆಗ್ತಾ ಬಂತು. 4 ತಿಂಗಳು. ಇನ್ನು ಎಷ್ಟು ದಿನ ಹೇಳಿದ್ದಾರೆ ಬರೋದಕ್ಕೆ? ಇನ್ನೊಂದು 2-3 ಸಲ ಬರುವಾಗ ಪೂರ್ತಿ ಆಗುತ್ತೆ, ಅದು ಕ್ಲಿಯರ್ ಪೂರ್ತಿ ಆಗುತ್ತಲ್ವಾ? ಅಮ್ಮ, ಎಲ್ಲಿಂದ ಬಂದಿರೋದು? ನಾವು ರಾಮನಗರದಿಂದ ರಾಮನಗರದಿಂದ ಬಂದಿದ್ದೀರಾ? ಸೊ ಯಾರು ತಿಳಿಸ್ಕೊಟ್ರಿ ಇಲ್ಲಿ ಬರೋದಕ್ಕೆ? ನಾವು ಒಂದ್ಸಲ ಬೇರೆ ಕಡೆ ಹೋಗಿದ್ವಿ, ಅಲ್ಲೊಬ್ರು ಪರಿಚಯದವ್ರು ಸಿಕ್ಕಿ ಅವ್ರು ಮೊದಲು ಬಂದಿದ್ರು, ಆಮೇಲೆ ನಮ್ಗೆ ಹೇಳಿದ್ರು. ನಾವು ದವಸಪೇಟೆಗೆ ಹೋಗ್ತಾ ಇದ್ವಿ. ಅವಾಗ ಏನು ಪ್ರಾಬ್ಲಮ್ ನಿಮಗೆ? ನನಗೆ ಮಂಡಿ ನೋವು, ಮತ್ತೆ ಕತ್ತು, ಮತ್ತೆ ಸೊಂಟ ನೋವು, ಮೊಣಕಾಲು ನೋವು. ಸೊ ಇದೇ ಫಸ್ಟ್ ಟೈಮ್ ಬಂದಿರೋದು? ಇಲ್ಲ, ನಾವು ಅಲ್ಲೇ 3 ತಿಂಗಳು 4 ತಿಂಗಳು ಆಯ್ತು. 3 ತಿಂಗಳಾಯ್ತು. ಯೂಸ್ ಆಗಿದೆಯಾ ಇದರಿಂದ? ಪರವಾಗಿಲ್ಲ, ಬೆಸ್ಟ್ ಅನ್ಸುತ್ತಾ? ಪಕ್ಕದ ರಾಜ್ಯ ಆಂಧ್ರ ಕೂಡ ಇಂದ ಬಂದಿದ್ದಾರೆ. అమ్మ నువ్వు ಹೇಳಿ ఏం ప్రాబ్లం అయింది అది చెప్పండి. నమస్తే, నాకు మోకాళ్ళ నొప్పులండి. 69 ఏళ్ళు నాకు. 69 ವರ್ಷ. రెండు మోకాళ్ళు బాగా నొప్పి, వాష్రూమ్ కూడా వెళ్ళలేకపోయేదాన్ని. ఐ నీడ్ ద హెల్ప్ ఆఫ్ అదర్స్. అందుకని ఇక్కడికి చెప్పారు ఎవరో తెలిసిన వాళ్ళు. సో ఇక్కడికి వచ్చే సార్ మందులో ఇచ్చారు, ఇప్పుడు పర్వాలేదు. మొన్న హైదరాబాద్ పెళ్ళికి వెళ్ళొచ్చాను, బాగానే తిరిగాను. నెక్స్ట్ మంత్ ఇంకో మనవరాలు పెళ్ళి ఉంది, బాగా తిరగాలి. అదే చెప్తున్నా సార్కి, మీకు ఎందుకమ్మా బాధ్యత నాది అని చెప్పారు సారు. చాలా బాగుందండి. నాకు తెలిసిన వాళ్ళకు కూడా చెప్పాను అందరికీ. సార్ మంచి మందు ఇస్తారు, వచ్చి తీసుకోండి. కాళ్ళ నొప్పులు ఇప్పుడు పర్వాలేదండి చాలా మటుకు. ఇంకా ఒక 2-3 నెలలు అయితే పూర్తి తగ్గిపోతుందని చెప్పారు. నడుస్తున్నాను, నేనే కిందంతా వాకింగ్ చేస్తాను. అసలు నా అడుగు వేయడానికే అవుతుండలేదు నాకు. ఇప్పుడు బాగుంది. ఏ బాధలున్నా సార్ చేస్తారు, ఆయన బాగా మందిస్తారు, చక్కగా మాట్లాడిస్తారు. హాస్పిటాలిటీ బాగా ఉంది ఆయన దగ్గర.
దట్ ఈస్ ద మెయిన్ రీజన్ ఫర్ ద పేషెంట్స్. అది వాళ్ళు అలా చూసి చెప్పిన దానికి మనకి సగం రోగం తగ్గిపోతుంది. డాక్టర్ అంత నెమ్మదిగా మాట్లాడిన దానికి అమ్మయ్య మనకు తగ్గిపోతుందని విల్ గెట్ సమ్ ష్యూరిటీ, గ్యారంటీ. అది సంగతి అండి. నాకు 69 ఏళ్ళు అయినా నేను ఇప్పుడు బాగానే ఉన్నాను, శుభ్రంగాను. అసలు నడవలేనేమో అనే పొజిషన్ నుంచి ఇప్పుడు నడిచే పొజిషన్కి వచ్చాను. ಇವಾಗ ಹೆವಿ ಪೇನ್ ಇತ್ತು ಅಮ್ಮ. మీరు వచ్చి ఎన్ని దినాలు అయింది ఇక్కడికి? ఫస్ట్ వచ్చిందా? ఫస్ట్ వచ్చినకి ఎన్ని దినాలు వచ్చి? 3rd month కదా ఇది. ಥರ್ಡ್ ಮಂತ್ಲಿ ಫಸ್ಟ್ ಮಂತ್ ಬಂದಿರೋರು ಇವರು. ಹೆವಿ ಪೇನ್, ನಡೆಯೋಕ್ಕೆ ಆಗ್ತಿಲ್ಲ. ಅಲ್ಲಿಂದ ನಮಗೆ ಗೇಟಿಂದ ಹಾಲ್ಗೆ ಬರೋಕ್ಕೆ ಆಗಿರಲಿಲ್ಲ. ಇವತ್ತು ಅವರು ವಿತಿನ್ 2 minutes ಒಳಗಡೆ ಗೇಟಿಂದ ಇಲ್ಲಿ ಒಳಗಡೆ ಬರ್ತಾ ಇದ್ದಾರೆ. ಅಷ್ಟು ಕೂಡ ಪೇನ್ ರಿಲೀಸ್ ಆಗುತ್ತೆ. 1 ಡೇಗೆ ಪೇನ್ ರಿಲೀಸ್ ಆಗೋಗುತ್ತೆ. ಮೆಟ್ಲು ಕೂಡ ఎక్కుతున్నాను, ಅದು చెప్పండి ಸರ್. ಮೆಟ್ಲು ಕೂಡ ಹತ್ತುತ್ತಾ ಇದ್ದಾರೆ ಅದೇವರು. ವಾಶ್ರೂಮ್ಗೆಲ್ಲ ಒಬ್ಬರೇ ಇಂಡಿಪೆಂಡೆಂಟಾಗಿ ಓಡಾಡ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಓಡಾಡ್ತಾರೆ ಅಂದರೆ ಔಷಧಿ ಕೂಡ ಅಷ್ಟು ವರ್ಕ್ ಆಗಿದೆ ಅಂತ ಅರ್ಥ. ಔಷಧಿ ಅನ್ನೋಕ್ಕಿಂತ ಬದಲು ಇದು ಎಲ್ಲ ಊಟದ ರೀತಿಯಲ್ಲಿ ನಾವು ಕೊಡ್ತೀವಿ. ಇದು ಯಾರು ನಮ್ಗೆ ಇವಾಗ ಜಾಯಿಂಟ್ ಪೇನ್ ಇಲ್ಲ ಮತ್ತು ಏನೂ ಇಲ್ಲ ಅಂತ ಅಂದವರು ಕೂಡ ಅದನ್ನು ನಮ್ಮದು ಔಷಧಿ ಯೂಸ್ ಮಾಡಿದ್ರೆ ಯಾವತ್ತೂ ಕೂಡ ಪರ್ಮನೆಂಟ್ ಕೂಡ ಬರುವುದು ಇಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಅವ್ರು ಹೇಳಿದ್ದು ಏನು ಅಂತಂದರೆ, ನಾನು ಕೂತ್ಕೊಂಡು ಅಡುಗೆ ಮಾಡ್ತೀನಿ, ಚಕ್ಕ ಹಾಕ್ಕೊಂಡು ಕೂತ್ಕೊಂಡು ಅಡುಗೆ ಮಾಡ್ತೀನಿ, ಮೆಟ್ಲು ಹತ್ತೀನಿ, ವಾಶ್ರೂಮ್ಗೆ ಹೋಗ್ಬರ್ತೀನಿ ಇಂಡಿಪೆಂಡೆಂಟಾಗಿ. ಎಷ್ಟು ದಿವಸ ಎಲ್ಲರಿಗೂ ಸಪೋರ್ಟ್ ತಗೊತಾ ಇದ್ದೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಸಪೋರ್ಟ್ ತಗೊಂಡು ಹೋಗ್ತಾ ಇದ್ದೆ. ಇವಾಗ ನಾನು ಒಬ್ಬಳೇ ಇಂಡಿಪೆಂಡೆಂಟಾಗಿ ನಾನು ಸಫಿಷಿಯೆಂಟಾಗಿ ಓಡಾಡ್ತಾ ಇದ್ದೀನಿ. ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ಇದು ಚೆನ್ನಾಗಿದೆ ಅಂತೇಳಿ ಇದು ಮಾಡ್ತಾಯಿದ್ದಾರೆ, అప్రిషియేట్ ಮಾಡ್ತಾರೆ నమ్మన. ఇంకేమన్నా చెప్తారమ్మా? నేను చెప్పేది ఏమైనా బాధలు ఉంటాయి సార్ చెప్పండి, ఆయన చూసి మందులు ఇస్తారు, కరెక్ట్గా సరిపోతుంది. కాకపోతే మనకు కూడా కొంచెం పేషెన్స్ ఉండాలి, ఇంకొక నెల వెయిట్ చేయాల్సి వస్తుంది, తప్పదు. మందులు అంటే ఏమి కష్టమవుతుందా? ఆయుర్వేదిక్ మందులా? ఆయుర్వేదిక్ మందులే. ఆయుర్వేదిక్ మందులే. సైడ్ ఎఫెక్ట్స్ ఏమి ఉండవు దానికి, ఆయుర్వేదానికి. అది అంత మటుకు తెలిసి నాకు. అలోపతి వైద్యం కంటే ఇది చాలా బెటర్ అని ఇప్పుడు నా అనుభవంలో తెలుసుకున్నాను నేను. ఓకే, నేను కన్సల్టేషన్ ఏమైనా చేస్తానో అదే చెప్పండి. అది కన్సల్టేషన్ ఏం లేదు సార్ దగ్గర, ఆ మందుల ఖర్చులు ఎంతో అంతే. అది మసాజ్కి ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್, ಪರಂಪರಾಗತ ಆಯುರ್ವೇದ, ದವಾಸ್ಪೇಟೆ ಮತ್ತು ಬೆಂಗಳೂರು. ಅಮ್ಮ ನಮಸ್ಕಾರಮ್ಮ. ಎಲ್ಲಿಂದಮ್ಮ ಬಂದಿರೋದು? ಚಂದ್ರಪುರದಿಂದ ಬಂದಿದ್ದೀವಿ. ನನಗೆ ಕಾಲ ಒಂದು ಸಣ್ಣ ನೋವಾಗಿತ್ತು, ಆಪರೇಷನ್ ಅಂತ ಹೇಳಿದ್ರು. 2-3 ಕಡೆ ಹೋಗಿದ್ದು. ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ದೀವಿ. ಆಯುರ್ ಮಸಾಜ್ ಮಾತ್ರೆಲೆ ಔಷಧಿಯಲ್ಲೇ ಗುಣ ಮಾಡ್ತಾವ್ರೆ. ನಾವು 3 ಬಂದಿದ್ದೀವಿ. ನಿಮಗೆ 1.25% ಗುಣ ಆಗೈತೆ. ಫೀಸ್ ಇಲ್ಲ ಆಯುರ್ ಮಸಾಜಿಗೆ, ಏನಿಲ್ಲ, ಡಾಕ್ಟರ್ ಫೀಸ್ ಇಲ್ಲ. ಬಂದು ನೀವು ತೋರಿಸ್ಕೋಬಹುದು, ನಮಗೆ ಗುಣ ಆಗೈತೆ. ಅಮ್ಮ ನಿಮಗೆ ಎಷ್ಟು ನೋವು ಕಡಿಮೆ ಆಗಿದೆ? ನಮಗೆ ಒಂದು ಸ್ವಲ್ಪ 1.25% ನೋವು ಕಡಿಮೆ ಆಗಿದೆ. ಅಂದ್ರೆ L3 L4 ಸಮಸ್ಯೆ ಇತ್ತು, ಮತ್ತೆ ಕಾಲು ನಡೆಯಕ್ ಆಗ್ತಿರ್ಲಿಲ್ಲ, ಕಾಲು ಮಡ್ಚಕ್ ಆಗ್ತಿರ್ಲಿಲ್ಲ. 1 ತಿಂಗಳಲ್ಲಿ ಅಂದ್ರೆ 3 ವಾರ ನನಗೆ ಗುಣ ಆಗಿದೆ, ಗುಣಮುಖ ಆಗಿದೆ. ಚಕ್ರಪಕ್ಕಾಗಿರುತ್ತಲ್ಲ, ಗಂಟ ಕುತ್ಕೊಳಕಾಗಿರುತ್ತಲ್ಲ, ಸೇದೋದು ಈ 3 ವಾರಕ್ಕೆ ನನಗೆ ಗುಣ ಆಗಿದೆ. 1.25% ಗುಣಮುಖ ಆಗಿದೆ. ಗುಣಮುಖ ಆಗೈತೆ. ನೀವು ಬಂದು ತೋರಿಸ್ಕೋಬಹುದು, ಫ್ರೀ, ಏನಿಲ್ಲ, ಡಾಕ್ಟರ್ ಫೀಸ್ ಇಲ್ಲ, ಮಸಾಜ್ ದುಡ್ಡಿಲ್ಲ. ಔಷಧಿ ಮೆಡಿಸಿನ್ ಮಾತ್ರ ದುಡ್ಡು. ಒಂದ್ ಸ್ವಲ್ಪ ನಡೆದು ತೋರಿಸ್ತೀರಾ? ನಡೆದೇ ತೋರಿಸಿ. ಓಕೆ, ಕೂತ್ಕೊಳ್ಳಿಮ್ಮ. ಓಕೆ 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 ಮಾ, ಥ್ಯಾಂಕ್ ಯು. ಎಲ್ಲಿಂದ ಸರ್ ಬಂದಿರೋದು? ಹೆಸರು ರಾಜ್ಕುಮಾರ್ ಅಂದ್ಬಿಟ್ಟು. ನಾನು ಯಜ್ಞಳ್ಳಿಯಿಂದ ಬಂದಿರೋದು. ಯಜ್ಞಳ್ಳಿಯಿಂದ ಬಂದಿದ್ದೀನಿ. ಬಂದು ಈಗ 2 ವಾರ ಆಗಿದೆ ಇಲ್ಲಿಗೆ. 2 ವಾರದಿಂದ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. 2 ವಾರಕ್ಕೆ ನನಗೆ 75% ನನಗೆ ಸುಸ್ತೆಲ್ಲ ಇತ್ತು, ಸ್ವಲ್ಪ ಸುಸ್ತೆಲ್ಲ ಅವಾಯ್ಡ್ ಆಗಿದೆ, ತೊಂದರೆ ಏನಾಗಿಲ್ಲ, ಚೆನ್ನಾಗಿದೆ. ಇದು ಏನಾಗಿತ್ತು ಸರ್ ನಿಮಗೆ? ನನಗೆ ಶುಗರ್ ಸ್ವಲ್ಪ ಜಾಸ್ತಿ ಇತ್ತು, ಮತ್ತು ಶೋಲ್ಡರ್ ಪೇನ್ ಇತ್ತು. ಇಲ್ಲಿ ಈ ಶೋಲ್ಡರ್ ಪೇನ್ಗೆ ನಾನು ಬಂದಿದ್ದು. ಅದಕ್ಕೆ 2ಕ್ಕೂ ಮಸಾಜ್ ತೊಗೋತಾ ಇದ್ದೀನಿ. ಮಸಾಜು ಕೊಟ್ಟಿರೋ ಮೆಡಿಸಿನ್ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಯಾವ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಆಮೇಲೆ ಮೋಷನ್ಗೆಲ್ಲ ಪ್ರಾಬ್ಲಮ್ ಆಗೋದು ಅದೆಲ್ಲ ಅವಾಯ್ಡ್ ಆಗಿದೆ ನನಗೀಗ.
ಓಕೆ ಓಕೆ ಡೈಜೆಸ್ಟಿವ್ ಸಿಸ್ಟಮ್ ರೆಡಿ ಆಗಿದೆ. ನೆಕ್ ಪೈನು ಮತ್ತೆ ಹುಷಾರಾಗಿದೆ. ಫಸ್ಟ್ ಅದೀಗ ಕೈ ಹಿಂಗೆ ಎತ್ತಕ್ಕಾಗ್ತಿಲ್ಲ, ಕುರ್ತಿ ಎತ್ತಷ್ಟು ಆಗಿದೆ ನನಗೆ. ಕುರ್ತಿ ಎತ್ತಾ ಇದ್ದೀನಿ. ಫಸ್ಟ್ ಇದು ಎತ್ತಕ್ಕಾಗ್ತಿಲ್ಲ, ಇಷ್ಟೇ ಆಗ್ತಾ ಇದ್ದು ಆಗ್ತಾಯಿಲ್ಲ ಕೈ, ಫುಲ್ಲು ಹೋಗ್ತಾ ಇದೆ, ಫುಲ್ಲು ರಿಲೀಫ್ ಆಗಿದೆ. 2 ವಾರ ಅವ್ರ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಪ್ಲಸ್ ಅವ್ರು ಕೊಟ್ಟಿರೋ ಮೆಡಿಸಿನ್ ತಗೋತಾ ಇದ್ದೀನಿ. ಓಕೆ ಓಕೆ ಸರ್. ಇವಾಗ 100%ಗೆ ಸರಿ 100%ಗೆ ಎಷ್ಟು ಕೊಡ್ತೀರಾ? 100%ಗೆ ಒಂದು 75% ರೆಡಿ ಆಗಿದೆ ನನಗೆ. 60 to 75% ರೆಡಿ ಇದೆ. ಓಕೆ. ಇನ್ನು ಸ್ವಲ್ಪ ಲೈಟಾಗಿ ಪೇನ್ ಇದೆ ಅಷ್ಟೇ. ಓಕೆ. ಅದು ಮುಂದಕ್ಕೆ ಸರೋಗುತ್ತೆ ಅನ್ಕೊಂಡಿದ್ದೀನಿ. ಸರೋಗುತ್ತೆ ಅಲ್ಲ, ಸರೋಗುತ್ತೆ. ಓಕೆ ಸರ್. ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ದವಾಸ್ಪೇಟೆ ಮತ್ತು ಬೆಂಗಳೂರು. ಈ JSS ಕಾಲೇಜಿಂದ ಸ್ಟ್ರೈಟ್ ಬಂದರೆ ವಾಟರ್ ಟ್ಯಾಂಕ್ ಇದೆ. ವಾಟರ್ ಟ್ಯಾಂಕ್ ಪಕ್ಕದಲ್ಲೇ ನಮ್ಮದು ಕ್ಲಿನಿಕ್ ಇದೆ. ಇಲ್ಲಿ ನಿಮಗೋಸ್ಕರ ನಾನು ಎಲ್ಲ ಥರ ಕಾಯಿಲೆ ಕೂಡ ಡಿಸೀಸ್ಗೆ ನಾನು ಕ್ಯೂರಬಲ್ ಮಾಡಿಕೊಡ್ತೀನಿ. ಯಾವ್ಯಾವ ಥರ ಕಾಯಿಲೆ? ಯಾವ್ಯಾವ ಥರ ಕಾಯಿಲೆ ಅಂದರೆ ಗ್ಯಾಸ್ಟ್ರಿಕ್ಕಿಂದ ಕ್ಯಾನ್ಸರ್ ತನಕ, ಗ್ಯಾಂಗ್ರೀನಿಂದ ಅಲ್ಸರ್ ತನಕ, ನಿಮ್ಗೆ ಯಾವುದೇ ಥರ ಕಾಯಿಲೆಗಳು ಕೂಡ ನಾನು ಗುಣಮುಖ ಮಾಡಿಕೊಡ್ತೀನಿ. ನಾನು ನಿಮಗೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಬರಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ಕನ್ನಡ ಇಂಗ್ಲೀಷ್ ಎರಡೂ ಮಾತಾಡ್ತೀನಿ ಜೊತೆಗೆ. ಮತ್ತು ನಾನು ಫ್ರೆಂಡ್ಲಿ ಆಗಿರ್ತೀನಿ. ಯಾವುದೇ ಥರ ಡಾಕ್ಟರು ಅಂತ ಸಂಬಂಧ ಬೇಡ, ನಿಮಗೆ ಫ್ರೆಂಡ್ಲಿಯಾಗಿ ಮಾತಾಡುವ. ನಿಮ್ಗೆ ವೆರಿಕೋಸ್ ವೇನ್ಸ್ ಆಗಿದೆ, ಗ್ಯಾಂಗ್ರೀನ್ ಆಗಿದೆ, ನಾನು ಕಾಲು ಉಳಿಸ್ಕೊಡ್ತೀನಿ. ಎಂಥ ಆನೆ ಕಾಲಾಗಿರಲಿ ಅದು ಕೂಡ ಉಳಿಸ್ಕೊಡ್ತೀನಿ. ಮತ್ತು ಇವಾಗ ಕಾಯಿಲೆಗಳು ಅತಿ ಹೆಚ್ಚು ಕಾಯಿಲೆ ಅಂದರೆ ರೊಮೆಟೈಡ್ ಆರ್ಥರೈಟಿಸ್. ಡೈಲಿ ಮನೇಲೂ ಎಲ್ಲೇ ಹುಡುಕರು ಮನೆಗೆ ಒಬ್ರಿಗಾದ್ರೆ ಗ್ಯಾಸ್ಟ್ರಿಕ್ಕಿಂದ ಆರ್ಥರೈಟಿಸ್ ತನಕ ಇರುತ್ತೆ. ರೊಮೆಟೈಡ್ ಆರ್ಥರೈಟಿಸ್ ಅಂತ ನಾವು ಕಂಪ್ಲೀಟಾಗಿ ಗುಣಮುಖ ಮಾಡಿಕೊಡ್ತೀನಿ, ಕ್ಯೂರಬಲ್ ಮಾಡಿಕೊಡ್ತೀನಿ. ಯಾವ ಥರ ಅಂತಂದರೆ 6 to 1 year ಟೈಮ್ ತೊಗೊತೀನಿ ನಾನು. ಇಲ್ವಾ 1 year ಆದಮೇಲೆ ಏನಾರು ಕಡಿಮೆ ಆಗಿಲ್ಲ, ಏನೂ ಆಗೇ ಇಲ್ಲ, ಚೇಂಜಸ್ಸು ಆಗಿಲ್ಲ, 1% ಆಗಿಲ್ಲ ಅಂದರೆ ನಾನು ಫ್ರೀ ಮೆಡಿಸನ್ ಕೊಟ್ಬಿಡ್ತೀನಿ. ಅಮೌಂಟ್ ಅಂತೂ ರಿಟರ್ನ್ ಕೊಡೋಲ್ಲ, ಫ್ರೀ ಮೆಡಿಸನ್. 1 year ಆದಮೇಲೆ ಫುಲ್ ಫ್ರೀ ಮೆಡಿಸನ್. 1 ಲಕ್ಷ ಆಗಲಿ 5 ಲಕ್ಷ ಆಗಲಿ ₹1 ಆಗಲಿ ನಾನು ಕೊಡ್ತೀನಿ. ಅದು ನಿಮ್ಗೆ ಯಾವುದೇ ಚಿಂತೆ ಬೇಡ. ನಿಮಗೆ 100% ನಾನು ಶೂರ್ ಮಾಡಿಕೊಡ್ತೀನಿ. ಇಷ್ಟು ನಮ್ಮ ಕ್ಲಿನಿಕ್ಕಿಗೆ ಬಂದವ್ರಿಗೆ ಮೀನ್ಸ್ ಆಯುರ್ವೇದಿಕ್ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದಕ್ಕೆ ನೀವು ಬಂದು ನೋಡ್ಬೋದು. ಎಲ್ಲ ಥರ ಜನಗಳು ಬರ್ತಾರೆ, ಎಷ್ಟೆಷ್ಟು ದೂರದಿಂದ, ಬಾಗಲಕೋಟೆ, ಹರಿಹರ, ಶಿವಮೊಗ್ಗ, ಈ ಸೈಡ್ ಧರ್ಮಸ್ಥಳ, ಈ ಸೈಡು ಶೃಂಗೇರಿ, ಹೊರನಾಡು, ಈ ಸೈಡ್ ಬಂದರೆ ಎಲೆಕ್ಟ್ರಾನಿಕ್ ಸಿಟಿ, ತಮಿಳ್ನಾಡು ಬಾರ್ಡ್ರಿಂದೆಲ್ಲ ಬರ್ತಾರೆ. ಮತ್ತು ತುಂಬ ಹೊಸದುರ್ಗ, ಚಿತ್ರದುರ್ಗ, ಈ ಸೈಡು ಆಂಧ್ರ, ತಮಿಳ್ನಾಡು, ಅಲ್ಲಿಂದೆಲ್ಲ ಬಾರ್ಡರ್ ಸೈಡಿಂದೆಲ್ಲ ಬರ್ತಾಯಿದ್ದಾರೆ. ನೀವು ಬಂದು ಆರಾಮಾಗಿ ಬಂದು ಕನ್ಸಲ್ಟ್ ಮಾಡಿ. ಯಾವುದೇ ಥರ ಚಾರ್ಜಸ್ ಇರೋಲ್ಲ ನಿಮಗೆ. ಚಾರ್ಜಸ್ ಇಲ್ಲದ ಕಾರಣದಲ್ಲಿ ನೀವು ಬಂದು ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ನಾನು ಡೈರೆಕ್ಟ್ ಕೂತು ಮಾತಾಡಿ ನಾನು ಸೊಲ್ಯೂಷನ್ ಕೊಡ್ತೀನಿ. ಈ ಥರ ಇರಬೇಕು ಅಂತ ಹೇಳ್ತೀನಿ, ಆ ಥರ ಇದ್ದರೆ ಸಾಕಾಗುತ್ತೆ. 100% ನಿಮಗೆ ನಾನು ಎನ್ಶ್ಯೂರ್ ಮಾಡಿಕೊಡ್ತೀನಿ. 100% ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಯಾವುದೇ ಥರ ಡಿಸೀಸ್ ಬರಲಿ. ಇನ್ಸ್ಟೆಂಟ್ ಆಗಿ ಮಾಡ್ತೀರಾ ಅಥವಾ ಟೈಮ್ ತಗೊಂತೀರಾ ಅದಕ್ಕೆ? ಇನ್ಸ್ಟೆಂಟ್ ಅಂತ ಅಂದರೆ ಇಮಿಡಿಯೇಟಾಗಿ ನಿಮಗೆ ಒಂದು ಮಸಾಜ್. ಇವಾಗ ಜಾಯಿಂಟ್ ಪೇನು ಎಕ್ಸಾಂಪಲ್, ನಿಮ್ಗೆ ಜಾಯಿಂಟ್ ಪೇನ್ ಅಂದ್ಕೊಳ್ಳಿ, ಎನಿ ಟೈಪ್ ಆಫ್ ಜಾಯಿಂಟ್ ಪೇನ್, ಸಂಧಿವಾತ ಆಗಲಿ, ರೊಮೆಟೈಡ್ ಆರ್ಥರೈಟಿಸ್ ಎರಡೂ ಒಂದೇ. ಅದನ್ನು ಇಮಿಡಿಯೇಟಾಗಿ ಅಂದರೆ ಒಂದು 3-4 months ಅಷ್ಟು ಕಡಿಮೆ ಮಾಡಿಕೊಡ್ಬೋದು ಅಷ್ಟೇ. ಒಂದೇ ದಿವಸದಲ್ಲಿ ರಿಲ್ಯಾಕ್ಸ್ ಮಾಡಿಕೊಡ್ತೀನಿ. ಆಗಿಲ್ಲ ಅಂದರೆ ನಿಮ್ಗೆ ಒಂದು ವರ್ಷದಲ್ಲಿ 6 ತಿಂಗಳಿಂದ ವರ್ಷ ಟೈಮ್ ತೊಗೊಂಡ್ರೆ, ವರ್ಷದ ಟೈಮ್ ಒಳಗಡೆ ನಿಮಗೇನೋ ಆಗಿಲ್ಲ, 11 ತಿಂಗಳು 13ನೇ ತಿಂಗಳು ಸ್ಟಾರ್ಟಿಂಗ್ ಒಂದು ದಿವಸ ಆಗಲಿ, ಆವತ್ತಿಂದ ಫುಲ್ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ ನಿಮಗೆ. 100% ಇದು ನನ್ನ ಕಡೆಯಿಂದ ನಿಮಗೆ ಸೇವೆ ಕೊಡ್ತಾಯಿದ್ದೀನಿ. ನೀವು ಎಂಥದ್ದೇ ಕಾಯಿಲೆ ಆಗಲಿ 15 ವರ್ಷದ ಮೇಲ್ಪಟ್ಟವ್ರಿಗೆ ನಾವು ಪ್ರತಿಯೊಬ್ಬರು ಕೂಡ ಚಿಕಿತ್ಸೆ ಕೊಡ್ತೀವಿ. 15 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ. 15 ವರ್ಷ ಒಳಗಡೆ ಇರೋರಿಗೆ ನಾವು ಯಾವುದೇ ಥರ ಟ್ರೀಟ್ಮೆಂಟ್ ಕೊಡಲ್ಲ. ಯಾಕಂದರೆ ಎಲ್ಲ ಚಿಕ್ಕ ಮಕ್ಕಳಾಗಿರ್ತಾರೆ, ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಂಬಂದಿರ್ತಾರೆ, ಎಲ್ಲ ರೋಗಕ್ಕೂ ಇದ್ರೂ ಕೂಡ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ. ಅಂಥ ಕಾರಣಕ್ಕೂ ಕೂಡ ನಾವು ಸೊಲ್ಯೂಷನ್ ಕೊಡ್ತೀವಿ ನಿಮಗೆ. 15 ವರ್ಷದ ಮೇಲ್ಪಟ್ಟವ್ರಿಗೆ ನಿಮಗೆ ಎಲ್ಲ ಥರ ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಯಲ್ಲಿ ಅಲ್ಸರ್ ಆಗಿರುತ್ತೆ ಅಂಥವ್ರಿಗೆ, ಮತ್ತು ಕಣ್ ಡ್ರಾಪ್ಸ್, ದೂರದೃಷ್ಟಿ ಹತ್ತಿರದೃಷ್ಟಿ ಇರೋಲ್ಲ ಅವ್ರಿಗೆ, ಅಂಥವ್ರು ಕೂಡ ಒಂದೇ ದಿವಸದಲ್ಲಿ ವಿತಿನ್ 1 or 2 hours ಒಳಗಡೆ 1 or 2 hours ಒಳಗಡೆ ನಿಮಗೆ ಐ ಡ್ರಾಪ್ ಅಂತ ಹಾಕ್ಕೊಡ್ತೀವಿ, ಫ್ರೀ ಆಗೋದು ಇಲ್ಲಿ ಮಾತ್ರ. ಈಗ ನೀವು ಅಲ್ಸರ್ ಆಗಿದೆ ಅಂತ ಹೇಳಿದ್ರೆ ಹೆಂಗೆ ಕಂಡುಹಿಡಿತೀರಾ ಅಲ್ಸರ್ ಆಗಿದೆ ಅವ್ರಿಗೆ ಅಂತ? ಸರ್, ಇವಾಗ ಗ್ಯಾಸ್ಟ್ರಿಕ್ ಹೆಂಗಾಗುತ್ತೆ, ನಿಮಗೆ ಊಟ ಸರಿಯಾಗಿ ತಿನ್ನಲ್ಲ, ಇದು ಮಾಡಲ್ಲ, ಆ ಕಾರಣದಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾವಾಗಲೂ ತೆಗ್ತಾ ಇರ್ತಾರೆ,
ಮತ್ತೆ ಕೆಳಗಡೆ ಹೋಗ್ತಾ ಇರುತ್ತೆ, ಅದನ್ನೇ ಗ್ಯಾಸ್ಟ್ರಿಕ್ ಅಂತಾರೆ. ಕರೆಕ್ಟ್ ಟೈಮ್ ತಿಂದಿರಲ್ಲ ನೀವು. ಎಕ್ಸಾಂಪಲ್ ನಾನೇ ಆಗಲಿ ನೀವಲ್ಲಿ ಇವಾಗ ಬ್ಯುಸಿ ಶೆಡ್ಯೂಲು, ಇವಾಗ ಏನಿರ್ತೀವಿ, ಇವಾಗ ಎಕ್ಸಾಂಪಲ್ ನಮ್ಮ ಸಾಫ್ಟ್ವೇರ್ಸ್ ಹುಡುಗರಲ್ಲಿ ಹುಡುಗಿರಲ್ಲಿ ಪ್ಲಸ್ ನಾವು ಟೀಚರ್ಸು ಮತ್ತು ಇವಾಗ ನಮ್ಮ ಮನೇಲಿ ಯಾರೂ ಬೇಡ, ನಮ್ಮ ಮನೇಲಿ ಹೆಂಗೆ ಅಡುಗೆ ಮಾಡ್ತಾಯಿದ್ದಾರೆ ನಾವು ಅಮ್ಮಂದಿರೆಲ್ಲ ನಿಂತ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಮೊದಲು ಹೆಂಗೆ ಮಾಡ್ತಾಯಿದ್ರು, ಎಲ್ಲ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಇಷ್ಟೇ ಡಿಫ್ರೆನ್ಸು. ಅದನ್ನು ವೆರಿಕೋಸ್ ವೇನ್ಸ್ ಅಂತ ಬರುತ್ತೆ. ಆ ವೆರಿಕೋಸ್ ವೇನ್ಸು ಇಲ್ಲಿಂದ ಫುಲ್ಲು ಕೂಡ ವೇನ್ಸು ಬ್ಲಡ್ ಕ್ಲಾಟ್ ಆಗಿಬಿಟ್ಟಿರುತ್ತೆ. ಅದನ್ನು ಹೇಳ್ತೀವಿ ಕೂತ್ಕೊಂಡು ಅಡುಗೆ ಮಾಡಿ. ಅಡುಗೆ ಮಾಡೋದನ್ನು ಕೂತ್ಕೊಂಡು ಅಡುಗೆ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಕಾಲು ನೋವು ಬರೋಲ್ಲ. ಇವಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಎಕ್ಸಿಕ್ಯೂಟಿವ್ಸ್ ಎಲ್ಲ ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಹೆವಿ ಪೇಯ್ನ್ ಬರುತ್ತೆ, ಪಾದ ಮೀನ್ ಕಂಡ. ಅಂಥವ್ರಿಗೆ ವೆರಿಕೋಸ್ ವೇನ್ಸ್ ಇದ್ದೇ ಇರುತ್ತೆ. ಅವ್ರಿಗೆ ಇರಲ್ಲ ಅವರಿಗೆ ಪಾಪ. ಅಂಥವ್ರಿಗೆ ಬಂದು ಕೂಡ ಸಜೆಷನ್ ತಗೋಬೋದು, ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಓಕೆ, ಈಗ ಯಾವುದೇ ರೋಗ ಇಲ್ಲ ಸರ್, ಚೆನ್ನಾಗಿದ್ದಾನೆ ವ್ಯಕ್ತಿ, ಬಟ್ ಇನ್ ಫ್ಯೂಚರಲ್ಲಿ ಬರ್ಬೋದು, ಅಂಥವ್ರಿಗೆ ಬರಬಾರ್ದು ಅಂತೇಳಿ ಏನು ಸಜೆಷನ್ ಮಾಡ್ತೀರಾ ಅಂಥವ್ರಿಗೆಲ್ಲ? ಸಜೆಷನ್ ನಮ್ಮ ಹತ್ರ ಇದೆ ಸರ್. ಪ್ರತಿಯೊಂದು ಇವಾಗ ಹಾರ್ಟ್ ಪ್ರಾಬ್ಲಮ್ ಎಕ್ಸಾಂಪಲ್, ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಒಂದು ಭಯ ಬಂದಿರುತ್ತೆ. ನಮ್ಮ ಹತ್ರ ಒಂದು ಟ್ಯಾಬ್ಲೆಟ್ ಇದೆ. ಆ ಟ್ಯಾಬ್ಲೆಟ್ ಯೂಸ್ ಮಾಡಿದರೆ ಯಾವುದೇ ಥರ ಹಾರ್ಟ್ ಅಟ್ಯಾಕ್ ಬರಲ್ಲ ಅಂತ ಇನ್ಶೂರ್ ಮಾಡಿಕೊಡ್ತೀನಿ ನಾನು. ಕೆಲವೊಂದು ಫುಡ್ಡು ತಿನ್ನಬಾರ್ದು ಅಂತ ಹೇಳ್ತೀನಿ. ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾವುದೇ ಥರ ಹಾರ್ಟ್ ಅಟ್ಯಾಕ್ ಕೂಡ ಬರಲ್ಲ, ಏನೂ ಆಗಲ್ಲ. ಒಬ್ಬ ವ್ಯಕ್ತಿ ಹೆಂಗೆ ಬದುಕಬೇಕು ಸರ್ ನಿಮ್ಮ ಪ್ರಕಾರ? ಸರ್ 60%, 40% ಅಂತ ಹೇಳ್ತೀನಿ. 60% ಏನು ಅಂತಂದರೆ ತರಕಾರಿ, ಹಣ್ಣು, ಹಂಪಲ 60% ತಗೊಳ್ಳಿ, ಕಾಳು ಅದೆಲ್ಲ 60%. ಇನ್ನು 40% ಊಟ ಮಾಡಿ, ಮುದ್ದೆ, ಅನ್ನ, ಆ ಥರ ರೊಟ್ಟಿ, ಸಜ್ಜೆ ರೊಟ್ಟಿ, ಜೀವನ ಪರ್ಯಂತ. ನೀವು ಡೈಲಿ ನೀವು ಫಾಸ್ಟ್ ಫುಡ್ ಯಾಕೆ ತಿಂತೀರಾ? ಟೇಸ್ಟ್ಗೋಸ್ಕರ ತಿಂತೀರಾ, ಬಾಯಿ ಚಪ್ಪಲಕ್ಕೋಸ್ಕರ ತಿಂತೀರಾ. ಅದೇ ನೀವು ಆರೋಗ್ಯ ತಿನ್ನಿ. ತಿನ್ನಲೇಬಾರ್ದು ಅಂತ ಹೇಳ್ತೀರಾ? ಅದನ್ನ ತಿಂದರೆ ಏನಿಲ್ಲ ಸರ್, ಜಾಸ್ತಿ ಏನಿಲ್ಲ, ಕ್ಯಾನ್ಸರ್ ಬರುತ್ತೆ, ಹೊಟ್ಟೆ ಅಲ್ಸರ್ ಆಗುತ್ತೆ. ನೀವು ಇವಾಗ ಎಕ್ಸಾಂಪಲ್ ಹೊರಡೆ ಹೋಗಿ ಪಿಜ್ಜಾ ಬರ್ಗರ್ ತಿಂತೀವಿ, ಪಾನಿಪುರಿ ತಿಂತೀವಿ, ಇದರಿಂದ ನಿಮ್ಗೇನು ಬರುತ್ತೆ ಅಂತ ಗೊತ್ತಾಗ್ತಾ ಇದೆಯಾ? ಇತ್ತೀಚೆಗೆ ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಆಡ್ತಾ ಇರ್ತದೆ, ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ. ನೋಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅದಾದಮೇಲೆ ನಿಮ್ಗೇನಾದ್ರು ಸತ್ಯ ಅನಿಸಿದರೆ ಬನ್ನಿ, ಇಲ್ಲ ಬರಬೇಡಿ ಆ ಥರ. ನಾವು ಹೇಳೋದನ್ನು ಸ್ವೀಟ್ ಮೀನ್ಸ್ ಶುಗರ್ ಬಿಡಬೇಕು ಅಂತ ಹೇಳ್ತೀವಿ ಒಂದು. ಇದೆಲ್ಲ ನಾನು ಕೆಲವೊಂದು ಹೇಳ್ತೀನಿ, ಇಲ್ಲಿಗೆ ಬಂದಮೇಲೆ ಹೇಳ್ತೀನಿ. ಎಲ್ಲ ಇದರಲ್ಲಿ ಮಾಹಿತಿ ಕೊಟ್ಟರೆ ಇಲ್ಲಿ ಬಂದು ಬೇರೆ ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ನಿಮಗೆ ಸಜೆಷನ್ ತಗೋಬೋದು. ಡೈರೆಕ್ಟಾಗಿ ಬಂದು ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಮಾಹಿತಿ ಕೊಡ್ತೀರಾ? ಎಲ್ಲ ಮಾಹಿತಿ. ಮತ್ತು ನೀವು ಬರೋಕ್ಕಿಂತ ಮುಂಚೆ 1 day ಬಿಫೋರು ಕಾಲ್ ಬ್ಯಾಕ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಯಾಕೆಂದರೆ ನಾನು 2 ಸೈಡ್ ಇರ್ತೀನಿ, ಒಂದು ಸೈಡ್ ದವಾಸ್ಪೇಟೆ, ಇನ್ನೊಂದು ಸೈಡು ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಯಾಕಂದರೆ ಇಲ್ಲಿ ನಾನು ಸೇವೆ ಅಂತ ಮಾಡ್ತಾರೆ. ಇದು ನಾನೊಂದು ಏನಂತೀವಿ, ಕನ್ಸಲ್ಟೆನ್ಸಿ ಫೀಸು, ಯಾವುದೇ ಕನ್ಸಲ್ಟೇಷನ್ ಫೀಸ್ ಇರಲ್ಲ, ಮಸಾಜ್ಗೂ ಕೂಡ ಚಾರ್ಜಸ್ ಇರಲ್ಲ, ಮಸಾಜ್ ಆಯಿಲ್ ಕೂಡ ನಾನು ಇಲ್ಲ ಅಪ್ಲೈ ಮಾಡೋದಕ್ಕೆ ಅದಕ್ಕೂ ಚಾರ್ಜಸ್ ಇರಲ್ಲ. ಓಕೆನಾ? ಇವಾಗ ಇಷ್ಟು ಹೇಳಿದ್ದೀನಿ. ಮತ್ತು ಇಲ್ಲಿ ನಾನು ಹೊರಡೆ ಇರೋದ್ರಿಂದ ನಾನು ಕೆಲವೊಂದು ಡ್ಯೂಟಿ ಮಾಡಿಕೊಂಡು ಇದನ್ನು ಸೇವೆ ಅಂತ ಮಾಡ್ತಾ ಇರೋದ್ರಿಂದ ನಮ್ಮನ್ನು ಕೂಡ ಒಂದು ಸ್ವಲ್ಪ ಫೋನು ಲಿಫ್ಟ್ ಮಾಡದೆ ಹೋದರೆ ಬೇಜಾರು ಮಾಡ್ಕೊಬಿಡಿ, ದಯವಿಟ್ಟು ಕ್ಷಮಿಸಿ. ಮತ್ತು ಇಲ್ಲಿ ಎಲ್ಲ ಥರ ಕಾಯಿಲೆ ಕೂಡ ಇರುತ್ತೆ. ಮತ್ತು ಐ ಡ್ರಾಪ್ಸು ಇಲ್ಲಿ ಯಾರು ಬರ್ತಾರೋ ನಮ್ಮ ಕ್ಲಿನಿಕ್ಕಿಗೆ ದೂರದೃಷ್ಟಿ ಹತ್ತದೃಷ್ಟಿ ಇರೋರಿಗೆ ಫ್ರೀಯಾಗಿರುತ್ತೆ. ಸೈಡ್ ಎಫೆಕ್ಟ್ಸ್ ಏನಿರಲ್ವಾ ನಿಮ್ಮ? ಸರ್, ಇಷ್ಟು ದಿವಸ ನೀವು ತರಕಾರಿ, ಹಣ್ಣು, ಹಂಪಲೆಲ್ಲ ತಿಂದರೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇದೆಯಾ? ಇಲ್ಲ. ಅದೇ ಥರ ಇದನ್ನು ಸರ್. ಓಕೆ. ಸೈಡ್ ಎಫೆಕ್ಟ್ಸು ನೀವು ಬ್ಲ್ಯಾಕ್ ಬೇಕಾದ್ರೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೋದು. ಲ್ಯಾಬ್ ತೊಗೊಂಡೋಗಿ ತೊಗೊಂಡೋಗ್ಬಿಟ್ಟು ನೀವು ಲ್ಯಾಬ್ ಟೆಸ್ಟ್ ಮಾಡಿಸಿ, ಅದರಲ್ಲಿ ಏನಾದ್ರು ಬಂದರೆ ನಮ್ಗೆ ಏನು ಬೇಕಾದ್ರೆ ಆ್ಯಕ್ಷನ್ ಮಾಡ್ಕೊಳ್ಳಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದೆ. ಅದಕ್ಕೆ ಗಿಡಮೂಲಿಕೆಗಳಿಂದ ಆರ್ಗಾನಿಕ್ ಅಂದರೆ ಆಯುರ್ವೇದ ಏನು ಸಂಬಂಧಪಡುತ್ತಾ ಅದೇ ರೀತಿ ಟ್ರೀಟ್ಮೆಂಟ್ನೇ ಇಲ್ಲಿ ಕೊಡೋದು. ಯಾವುದೇ ರೀತಿ ಇಂಜೆಕ್ಷನ್ ಎಲ್ಲ ಮಾಡಲ್ಲ, ಯಾವುದೇ ಥರ ಇಂಜೆಕ್ಷನ್ಸ್ ಇಲ್ಲ, ಯಾವುದೂ ಇಲ್ಲ ಸರ್. ಇಲ್ಲಿ ಏನಿದ್ರು ಕೂಡ ಗಿಡಮೂಲಿಕೆಯಿಂದ ಕೊಡ್ತಾ ಇರೋದು. ಇದು ಕಾರಣದಲ್ಲಿ ಎಲ್ಲರೂ ಕೂಡ ಬಂದು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಓಕೆ, ನಮ್ಮ ಸರ್ಟಿಫೈಡ್ ಇದೆ, ಎಲ್ಲ ಇದೆ, ಪ್ರತಿಯೊಂದು ಇದೆ. ಓಕೆ. ಅಂದರೆ ಸರ್, ನಿಮ್ಮ ಬ್ರೋಚರ್ನ ನಾನು ಆಗಲೇ ನೋಡಿದೆ. ನಿಮ್ಮಲ್ಲಿ ಶುಗರ್ ಇರಲಿ, ಅಥವಾ ವೆರಿಕೋಸ್ ವೇನ್ಸ್ ಅಲ್ಸರ್ ಇರಲಿ, ಮಧುಮೇಹ ಇರಲಿ, ಸ್ತ್ರೀರೋಗ ಇರಲಿ, ಎಲ್ಲ ಥರದ ಕೀಲು ನೋವು ಕೂಡ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ. ಜೊತೆಗೆ ಸೈಟಿಕ್ ನೋವು, ಮತ್ತು ಕೆಲವೊಂದು ಬ್ರೋಚರಲ್ಲಿ ಇನ್ನೂ ಭಾಳ ಹಾಕಿದ್ದೀರಾ. BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮತ್ತು ತೊನ್ನು, ಕೈಕಾಲು ಊತ, ಮತ್ತು ಅಲರ್ಜಿ, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಫೈಲ್ಸು, ಮತ್ತು ಅಸ್ತಮ, ನರರೋಗ, ಮತ್ತು ಲಕ್ವ, ಕಿಡ್ನಿ ಸ್ಟೋನು, ಗ್ಲಾಬ್ಲಾಡರ್ ಸ್ಟೋನು, ಹೃದಯಬದಿ ಸಮಸ್ಯೆ, ನಿದ್ರಾಹೀನತೆ, ದೃಷ್ಟಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಪ್ರತಿಯೊಂದಕ್ಕೂ ಕೂಡ ನಿಮ್ಮಲ್ಲಿ ಸೊಲ್ಯೂಷನ್ ಇದೆಯಾ? ಸೊಲ್ಯೂಷನ್ ಬ್ರೋಚರ್ ಅಲ್ಲಿ ಹಾಕಿರೋ ತರ 100% ಸೊಲ್ಯೂಷನ್. ಇದರಲ್ಲಿ ಇನ್ನೂ 2-3 ಬಿಟ್ಟಿದ್ದೀವಿ. ಕುಡಿತಾ ಬಿಡೋದಕ್ಕೆ ಕರೆಕ್ಟಾಗಿ 6 ತಿಂಗಳಿಗೆ
ತೊಗೊಂಡ್ರೆ 100% ಕೂಡ ಕ್ಲಿಯರ್ ಮಾಡ್ಕೋಬೋದು. ಇನ್ಯಾವತ್ತು ಕೂಡ ಅವರು ಮುಟ್ಟೋದು ಇಲ್ಲ, ಅವರಷ್ಟು ಅವರೇ ಮುಟ್ಟಲ್ಲ ಕುಡಿತ ಬಿಡೋದಕ್ಕೆ. ಮತ್ತು ಸೆಕ್ಷುವಲ್ ಮೀನ್ಸ್ ಗಂಡ ಹೆಂಡತಿ ಲೈಂಗಿಕ ಸಮಸ್ಯೆ ಇವಾಗ ಮಕ್ಳು ಆಗದಿರೋರು ಕೂಡ ಇಲ್ಲಿ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಇಲ್ಲಿ ಇವಾಗ IVF ಅದು ಇದು ಎಲ್ಲ ಮಾಡಿಸ್ತಿದ್ರೆ ಯಾವುದು ಬೇಡ ಸರ್, ಎಲ್ಲ ಗಿಡಮೂಲಿಕೆಯಿಂದನೇ ನಾವು ರೆಡಿ ಮಾಡಿಕೊಡ್ತೀವಿ. ಪ್ಯೂರು ಗಿಡಮೂಲಿಕೆಗಳು, ಎಲ್ಲ ಗಿಡಮೂಲಿಕೆಯಿಂದ ಕೆಲವೊಂದು ಹೂಗಳಿಂದನೂ ಸಿಗುತ್ತೆ ನಿಮಗೆ. ಇವಾಗ ಎಕ್ಸಾಂಪಲ್ ವೈಟ್ ಡಿಸ್ಚಾರ್ಜ್ ಅಂತಾರೆ ಲೇಡೀಸ್ಗೆ, ಮೆನ್ಸ್ ಪೀರಿಯಡಲ್ಲಿ ಬರುತ್ತೆ ಮತ್ತು ಇದು ಆದ್ಮೇಲೂ ಬರುತ್ತೆ. ಅಂಥವ್ರು ಕೂಡ ಮುಟ್ಟು ನಿಲ್ಲಂಥದ್ದು ಆಗಲ್ಲ ಅವರಿಗೆ. ಇದನ್ನು ನಾನು ರೆಡಿ ಮಾಡಿಕೊಡ್ತೀನಿ. ಸೊ ಇವ್ರ ಬಗ್ಗೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ನಾನು. ಓಕೆ ನೋಡಿ, ಇವಾಗ ಎಲ್ಲದ್ರ ಬಗ್ಗೆನೂ ಇವ್ರಿಗೆ ಅಪ್ಡೇಟ್ ಏನಾದರೂ ಇವ್ರದ್ದು ಬೇಕು ಅಂದರೆ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ದಾಬಾಸ್ಪೇಟೆ ಅಂತೇಳಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ಇವ್ರದ್ದು. ಸೊ ಆ ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟು ನೋಡ್ಬೋದು ನೀವು. ಸೊ ದಾಬಾಸ್ಪೇಟೆಲ್ಲಿ ಒಂದಿದೆ, ಮತ್ತು ಕೆಂಗೇರಿಲೂ ಕೂಡ ಒಂದಿದೆ, RR ನಗರ ಕೆಂಗೇರಿ. BGS ಇದು ಕೆಂಗೇರಿ ಟು ಉತ್ತರಳ್ಳಿ ಮೇನ್ ರೋಡ್ ಮಧ್ಯದಲ್ಲಿ JSS ಕಾಲೇಜ್ ಅಂತ ಇದೆ, ಅಲ್ಲಿ ಬರುತ್ತೆ ಸರ್. ನೋಡಿ, ಬ್ರೋಚರ್ಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ನಂಬರ್ 146 ಶ್ರೀನಿವಾಸಪುರ ಕಾಲೋನಿ, JSS ಕಾಲೇಜ್ ಹತ್ತಿರ, ಮತ್ತು ವಿಶಾಲ್ ಮಾರ್ಟ್ ಹಿಂಭಾಗ, ಉತ್ತರಳ್ಳಿ ಕೆಂಗೇರಿ ಮುಖ್ಯ ರಸ್ತೆ, ಬೆಂಗಳೂರು 560060. ಸೊ ನೋಡ್ತಾ ಇದ್ರಲ್ಲ, ಇದು ಈ ಉತ್ತರಳ್ಳಿಲಿ ಇರ್ತಕ್ಕಂಥ ಅಡ್ರೆಸ್. ನನ್ನ ಫೋನ್ ನಂಬರ್ 3 ಓಡ್ತಾ ಇರುತ್ತೆ. ಒಂದು 66685, ಇನ್ನೊಂದು 9595, ಇನ್ನೊಂದು ಬಂದು 271. ಈ 3 ಕೂಡ ಒಟ್ಟಿಗೆ ನಿಮಗೆ ಬರ್ತಾ ಇರುತ್ತೆ. ಅದು ನೋಡಿಕೊಂಡು ನೀವು 1 ಡೇ ಬಿಫೋರ್ ಕಾಲ್ ಬ್ಯಾಕ್ ಮಾಡಿಕೊಂಡು ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.